ज्ञानमुद्राय योगिने नाथाय गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಸಲೀಲೆ ಅಂತ ಭಾಗವತದಲ್ಲಿ ಬಹಳ ಪ್ರಸಿದ್ಧವಾದ ಆ ಕಥಾನಕವನ್ನು ನಾವು ನೋಡ್ತಾ ಇದ್ದೇವೆ ಈಗ. ಅಂತೇಳಿ ಕಾತ್ಯಾಯನಿ ವ್ರತ ಮಾಡಿದರು ಗೋಪಿಕಾ ಸ್ತ್ರೀಯರು. ಯಾರಿಗೆಲ್ಲ ಮದುವೆ ಆಗಲಿಲ್ವ ಆ ಗೋಪಿಕಾ ಸ್ತ್ರೀ ಕನ್ಯೆಯರು ಅವರೆಲ್ಲ ಕಾತ್ಯಾಯನ ಸ್ತ್ರೀ ವ್ರತವನ್ನು ಮಾಡಿಬಿಟ್ಟು ಕೃಷ್ಣನೇ ನಮಗೆ ಪತಿಯಾಗಿ ಸಿಗಬೇಕು ಅಂತ. ಸೊ ಲಕ್ಷ್ಮೀದೇವಿಯನ್ನು ಒಲಿಸಿಕೊಂಡು ಲಕ್ಷ್ಮೀದೇವಿ ಅವರಲ್ಲಿ ಆವಿಷ್ಟಳಾದಳು. ಆಮೇಲಿಂದ ಇನ್ನೂ ಒಂದು ವರ್ಗದವರು ಅಂತೇಳಿದರೆ ಮದುವೆ ಆದ ಗೊಲ್ಲತಿಯರು ಕೂಡ ಇದ್ದಾರೆ. ಕೃಷ್ಣನಿಗೆ ಮರುಳಾಗಿ ಕೃಷ್ಣನ ಅಂಗಸಂಗಕ್ಕೆ ಅಂತೇಳಿದರೆ ಕೃಷ್ಣನ ಅಂಗಸಂಗವೇ ಬೇಕಂತ ಅಂಥ ಒಂದು ದಿವ್ಯವಾದ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಅಂತೇಳಿದರೆ ಕೃಷ್ಣನೊಟ್ಟಿಗೆ ಆ ಹುಣ್ಣಿಮೆಯ ರಾತ್ರಿಗಳಲ್ಲಿ ಸೇರಿದರು ಅನ್ನುವಂಥದ್ದನ್ನು ನೋಡಿದ್ದೇವೆ. ಅಲ್ಲಿಂದ ಮುಂದಕ್ಕೆ ಬಹುಶಃ ಇವತ್ತು ಇವರು ಕಾಣಿಸ್ತಾ ಇಲ್ಲ ವೈಲೆಯರು. ಮುಂದೆ ಏನಾಯಿತು ಅಂತ ನೋಡುವ. ಇವಾಗ ತಾಸ್ತತ್ರ ಪೂರ್ವ ವರದಾನ ಕೃತೆ ರಮೇಶೋ ರಾಮಾತ್ ದ್ವಿಜತ್ವಗಮನಾದಪಿ ಪೂರ್ವಮೇವ ಸರ್ವಾನಿಶಾಸು ಅರಮಯತ್ ಸಮಭೀಷ್ಟಸಿದ್ಧಿ ಚಿಂತಾಮಣಿರ್ಹಿ ಭಗವಾನ್ ಅಶುಭೈರಲಿಪ್ತಃ. ತಾಹ ತತ್ರ ಪೂರ್ವವರದಾನಕೃತೆ ರಮೇಶಃ ರಾಮಾತ್ ದ್ವಿಜತ್ವಗಮನಾತ್ ಅಪಿ ಪೂರ್ವಮೇವ ಸರ್ವಾನಿಶಾಸು ಅರಮಯತ್ ಸಮಭೀಷ್ಟಸಿದ್ಧಿ ಚಿಂತಾಮಣಿ ಹಿ ಭಗವಾನ್ ಅಶುಭೈರಲಿಪ್ತಃ. ತಾಹ ಸರ್ವಾಹ ಯಾರು? ಈ ಅಪ್ಸರಾಸ್ತ್ರೀಯರು, ಈ ಗೋಪಿಕಾಸ್ತ್ರೀಯರು, ಅವರು ಪೂರ್ವಜನ್ಮದ ಅಪ್ಸರಾಸ್ತ್ರೀಯರು. ಸೊ ಗೋಪಿಕಾಸ್ತ್ರೀಯರು ತಾಹ ಸರ್ವಾಹ ಇವರೆಲ್ಲ ಅಂತೇಳಿದರೆ ಏನಿವರು ಅಂತೇಳಿದರೆ ಇವರಿಗೆ ಈ ರೀತಿ ಇನ್ನೂ ಅವನಿಗೆ ಉಪನಯನ ಆಗಲಿಲ್ಲ. ಉಪನಯನ ಆಗುವ ಮೊದಲೇ 7-8 ವರ್ಷದ ಹುಡುಗ ಅಂತೇಳಿ ಇವರು ಯಾಕೆ ಈ ಥರ ಮರಳಾಗ್ತಾ ಇದ್ದಾರೆ? ಆ ಶ್ರೀಕೃಷ್ಣ ಪರಮಾತ್ಮ ಇವರನ್ನು ಯಾಕೆ ಮರಳು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ ಪೂರ್ವ ವರದಾನ ಕೃತೆ ರಮೇಶಃ ಈ ಭಗವಂತ ವಾಸುದೇವ ಪೂರ್ವ ಮೊದಲೇ ವರದಾನ ಕೃತೆ ಹಿಂದಿನ ಜನ್ಮದಲ್ಲೇ ವರದಾನ ಪಡ್ಕೊಂಡಿದ್ದಾರೆ. ವರದಾನ ಕೃತೆ ಭಗವಂತನಿಂದ ಮಾಡಲ್ಪಟ್ಟಿದೆ. ಏನಂತ? ರಾಮ ಅಂತೇಳಿದರೆ ಬಲರಾಮನಿಗಿಂತ ಮೊದಲೇ, ಯಾವುದಕ್ಕಿಂತ ಮೊದಲು ದ್ವಿಜತ್ವಗಮನಾತಪಿ. ದ್ವಿಜತ್ವ ಅಂದರೆ ಉಪನಯನ, 2ನೇ ಸಲ ಹುಟ್ಟುವುದು. ಸೊ ಮೊದಲನೇ ಹುಟ್ಟಿದ್ದು ಜಂತು ಅಂತ, ಬ್ರಾಹ್ಮಣನಾದ್ದೇ ಆವಾಗ ಉಪನಯನ ಆಗುವಾಗ. ಸೊ ಈಗ ಏನಂತ ಹೇಳಿದರೆ ಈಗ ಬಲರಾಮನಿಗೆ ಅವನಿಗಿಂತಲೇ ಮೊದಲು, ಅವನ ಉಪನಯನಕ್ಕಿಂತಲೂ ಮೊದಲು ಅಂದರೆ ಬಲರಾಮನಿಗೂ ಉಪನಯನ ಆಗಲಿಲ್ಲ, ಶ್ರೀಕೃಷ್ಣನಿಗೂ ಉಪನಯನ ಆಗಲಿಲ್ಲ ಅಂತೇಳಿದರೆ ಇದಕ್ಕಿಂತ ಮೊದಲೇ ಪೂರ್ವಮೇವ ಅಂತೇಳಿದರೆ ಹಿಂದಿನ ಜನ್ಮದಲ್ಲೇ ವರ ಪಡ್ಕೊಂಡಿದ್ದಾರೆ. ಏನಂತ ವರ ಪಡ್ಕೊಂಡಿದ್ದಾರೆ? ನಾವು 50ನೇ ಶ್ಲೋಕದಲ್ಲಿ ನೋಡಿದ್ದೇವಲ್ವ, ಆ ನೀಲಾದೇವಿದು ಕತೆ ಓದುವಾಗ ನಾವು ನೋಡಿದ್ದೇವೆ. ಏನಂತೇಳಿದರೆ ನೀಲಾದೇವಿ ವರ ಪಡ್ಕೊಂಡ್ಲು ಅಂತೇಳಿದರೆ ಶ್ರೀಕೃಷ್ಣನ ಅಂಗಸಂಗ ಅವ ಮದುವೆಯಾಗಿ ನನ್ನನ್ನೇ ಫಸ್ಟಿಗೆ ಮುಟ್ಟಬೇಕು ಅಂತೇಳಿದರೆ ಯಾರನ್ನೂ ಮುಟ್ಟುವ ಮೊದಲು ನನ್ನನ್ನೇ ಮುಟ್ಟಬೇಕು, ಮದುವೆಯಾಗಿ ಮುಟ್ಟಬೇಕು ಅಂತ ನೀಲಾದೇವಿ ವರ ಪಡ್ಕೊಂಡಿದ್ದಾಳೆ. ಸರಿ, ನೀಲಾದೇವಿ ವರ ಪಡ್ಕೊಂಡಿದ್ದಾಳೆ, ಅದಕ್ಕಿಂತ ಮೊದಲೇ ಇವರು ವರ ಪಡ್ಕೊಂಡಿದ್ದಾರೆ. ಯಾರು? ಅಪ್ಸರಾಸ್ತ್ರೀಯರು. ಏನಂತ ತಿಳ್ಕೊಂಡು ಸಂಸ್ಕಾರತಃ ಪ್ರಥಮಮೇವ ಸುಸಂಗಮೋ ನಃ 50ನೇ ಶ್ಲೋಕ ನಾವು ಅದನ್ನು ಓದಿ ಆಗಿದೆ. 50ನೇ ಶ್ಲೋಕ. ಸೊ ಸಂಸ್ಕಾರತ ಪ್ರಥಮಮೇವ ಉಪನಯನ ಸಂಸ್ಕಾರದ ಮೊದಲೇ
ಶ್ರೀಕೃಷ್ಣನ ಅಂಗಸಂಗ ನಮಗೆ ಸಿಗಬೇಕು ಅಂತ. ಆ ನೀಲಾದೇವಿ ಅದಕ್ಕಿಂತಲೂ ಹುಷಾರಾಗಿ ಬಿಟ್ಟು ನನ್ನನ್ನೇ ಮದುವೆ ಆಗಬೇಕು, ಅವನ ಅಂಗಸಂಗ ಫಸ್ಟಿಗೆ ನನಗೆ ಸಿಗಬೇಕು ಅಂತ. ಗೋಪಿಕಾಸ್ತ್ರೀಯರು ಅದು ಕೇಳಲಿಲ್ಲ, ನಾವೇ ಫಸ್ಟ್ ಆಗಬೇಕಂತ ಕೇಳಲಿಲ್ಲ, ನಮಗೆ ಅಂಗಸಂಗ ಸಿಗಬೇಕು, ಉಪನಯನ ಸಂಸ್ಕಾರಕ್ಕಿಂತಲೂ ಮೊದಲೇ ಸಿಗಬೇಕು ಅಂತ ಅವ್ರು ಕೇಳ್ಕೊಂಡ್ರು. ಅವ್ರಿಗಿಂತಲೂ ಮೊದಲು ನನಗೆ ಸಿಗಬೇಕು ಅಂತ ನೀಲಾದೇವಿ ಕೇಳ್ಕೊಂಡ್ಳು. ಸೊ ನೀಲಾದೇವಿಯನ್ನು ಮದುವೆಯಾಗಿ ಆಯಿತು, ನೀಲಾದೇವಿದ್ದು ಅಭಿಷ್ಟ ಸಿದ್ಧಿ ಆಯಿತು. ನಂತರ ಈ ಅಪ್ಸರಾಸ್ತ್ರೀಯರಿಗೆ ವರ ಕೊಟ್ಟಾಗಿದಲ್ಲ ಹೀಗೆ ಅಂತೇಳಿದರೆ, ತಮಗೆ ಸಂಸ್ಕಾರಕ್ಕಿಂತಲೂ ಮೊದಲೇ, ಸಂಸ್ಕಾರ ಅಂತೇಳಿದರೆ ಒಂದು ಸಂಸ್ಕಾರ ಅಲ್ಲಿ ಬಲರಾಮ ಮತ್ತು ಶ್ರೀಕೃಷ್ಣರಿಗೆ ಉಪನಯನ ಸಂಸ್ಕಾರ, ಇನ್ನೊಂದು ಸಂಸ್ಕಾರ ಇವರಿಗೇನಾದರೂ ಸಂಸ್ಕಾರ ಇದೆಯಾ ಅಂತ ಗೊತ್ತಿಲ್ಲ. ಅಂತೇಳಿದರೆ ಇವರಿಗೂ ಏನಂತೇಳಿದ್ರೆ ಪ್ರಥಮ ರಜೋದರ್ಶನ ಅಂತ ಹೇಳ್ಕೊಂಡು ಆ ಸಂಸ್ಕಾರಕ್ಕಿಂತ ಮೊದಲೆಯ ಅಂತೂ ಇವರು ವರ ಪಡ್ಕೊಂಡಿದ್ದಾರೆ. ಏನಂತೇಳಿದರೆ ಮುಖ್ಯವಾಗಿ ಪ್ರಸಿದ್ಧವಾದ ಸಂಸ್ಕಾರ ಯಾವುದು? ಉಪನಯನ ಸಂಸ್ಕಾರ. ಅಂದರೆ ಕೃಷ್ಣ ಇನ್ನೂ ಸಣ್ಣವ ಅನ್ನುವಂಥದ್ದು ಮುಖ್ಯವಾದದ್ದು. ಅಂತೇಳಿದರೆ ಕೃಷ್ಣ ಇನ್ನೂ 7-8 ವರ್ಷದ ಬಾಲಕ. ಸೊ ಅಂತೇಳಿದರೆ ಇವರು ವರ ಪಡ್ಕೊಳ್ಳುವಾಗಲೇ ಇವರು ಹೇಗೆ ವರ ಪಡ್ಕೊಂಡಿದ್ದಾರೆ ಅಂತೇಳಿದರೆ, ಅವನಿಗೆ ಉಪನಯನ ಆಗುವ ಮೊದಲೇ, ಆ ಸಂಸ್ಕಾರಕ್ಕಿಂತ ಮೊದಲೇ ನಮಗೆ ಅವನ ಅಂಗಸಂಗ ಸಿಗಬೇಕು ಅಂತ ವರ ಪಡ್ಕೊಂಡಿದ್ದು ನಿಜವಾಗಿಯೂ ವಿಶೇಷ. ಯಾಕಂತೇಳಿದರೆ ಅವರಿಗೆ ವರ ಪಡ್ಕೊಳ್ಳುವಾಗ ಅಂದರೆ ಕೃಷ್ಣ ದೊಡ್ಡದಾದ ಮೇಲೆ ಅಂತೇಳ್ಕೊಂಡು ಕೃಷ್ಣನ ತಾರುಣ್ಯ ಇರುವಾಗ ನಮಗೆ ಅಂಗಸಂಗ ಸಿಗಬೇಕು ಅಂತ ಕೇಳ್ಬೋದಿತ್ತು. ಅವರು ಅದನ್ನು ಕೇಳಲಿಲ್ಲ. ಅವ್ರು ಏನು ಕೇಳಿದರು? ನಮಗೆ ಶ್ರೀಕೃಷ್ಣನ ಅಂಗಸಂಗ ಸಿಗಬೇಕು, ಅವನಿಗೆ ಸಂಸ್ಕಾರ ಆಗುವಕ್ಕಿಂತಲೂ ಮೊದಲು. ಅದನ್ನು ಕರೆಕ್ಟಾಗಿ ಇವರು ಹೇಳಿದರು ಮಧ್ವಾಚಾರ್ಯರು. ಅದು ಸಂಸ್ಕಾರ ಅಂದರೆ ದ್ವಿಜತ್ವ ಅಂತೇಳಿದರೆ ಉಪನಯನ ಸಂಸ್ಕಾರ. ಸೊ ಈ ಉಪನಯನ ಸಂಸ್ಕಾರ ಯಾರಿಗೆ? ರಾಮಾತ್ ಆಮೇಲೆ ಕೃಷ್ಣನಿಗೆ, ಇಬ್ಬರಿಗೂ ಮೊದಲು ಅಂತೇಳಿದರೆ ಇಬ್ಬರಿಗೂ ಉಪನಯನ ಆಗಲಿಲ್ಲ. ಅಂದರೆ ಉಪನಯನ ಆದರೆ ಬಲರಾಮನಿಗೆ ಆಗ್ತದಲ್ಲ. ಸೊ ಇಬ್ಬರಿಗೂ ಉಪನಯನ ಆಗಲಿಲ್ಲ. ಉಪನಯನ ಆಗುವುದಕ್ಕಿಂತ ಮೊದಲೇ ನಮಗೆ ಭಗವಂತನ ಅಂಗಸಂಗ ಸಿಗಬೇಕು ಅಂತ ಕೇಳಿದ್ದು ಅದು ಇನ್ನೊಂದು ವಿಶೇಷ. ಅಂತೇಳಿದರೆ ಆವಾಗ ವಾದಿರಾಜರದ್ದು ನೆನಪಾಗ್ತದೆ. 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತವು ಸ್ತ್ರೀಯರ ಮೇಲೆ ಎರಗುತ್ತದೋ ಅಂತ ಹೇಳ್ಕೊಂಡು, ಅಂದರೆ ಚಿತ್ತವು ಸ್ತ್ರೀಯರ ಮೇಲೆ ಎರಗುವುದಿಲ್ಲ ಅಂತ ಗೊತ್ತಿದ್ದರೂ ಕೂಡ ಅವರು ಅಪ್ಸರಾಸ್ತ್ರೀಯರು ಅಂತೇಳಿದರೆ, ಅಪ್ಸರಾಸ್ತ್ರೀಯರು ಅಂತೇಳಿದರೆ ಅವ್ರದ್ದು ಕೆಲಸವೇ ಬಾಕಿದವರನ್ನು ಸಂತೋಷಗೊಳಿಸುವಂಥದ್ದು. ಅಂಥ ಸ್ತ್ರೀಯರು ಹಾಗಾದರೆ ಅವರು ಇಂಥ ಒಂದು ವರ ಕೇಳಿದರು ಅಂತೇಳಿದರೆ ಆ ಕೃಷ್ಣ ಸಣ್ಣದಿರುವಾಗಲೇ ಅವನ ಅಂಗಸಂಗ ಸಿಗಬೇಕು ಅಂತೇಳಿದರೆ ಅವರ ಮನಸ್ಸಿನಲ್ಲಿ ಕಲ್ಮಶ ಬಹಳ ಕಡಿಮೆ ಇತ್ತು. ವಾಸನ ಅಂತ ಹೇಳ್ತಾವೆ ಅದಕ್ಕೆ. ಆ ವಾಸನ ಅನ್ನುವಂಥದ್ದು ಅದು ಬಹಳ ಕಡಿಮೆ ಇತ್ತು. ಅದಕ್ಕೋಸ್ಕರ ಕೃಷ್ಣ ಅಂತೇಳಿದರೆ ಸುಮಾರಿಗೆ ಮಗುವೆ, ಅವನು 7 ವರ್ಷ 8 ವರ್ಷ ಅಂತೇಳಿದರೆ ಮಗುವೆ ಅಂತೇಳಿದರೆ ಅಂಥ ಕೃಷ್ಣನ ಅಂಗಸಂಗವನ್ನು ಇವರು ವರದಾನ ಪಡ್ಕೊಂಡು ಕೇಳಿದರು ಅಂತೇಳಿದರೆ ಬಹಳ ವಿಶೇಷ ಅನ್ನುವಂಥ ಅಂಶವನ್ನು ನಾವು ನೋಡಬೇಕು. ತತ್ರ ಅಂದರೆ ಆ ವೃಂದಾವನದಲ್ಲಿ ಅಂತೇಳಿದರೆ ರಾಸಲೀಲೆ ಆಗ್ತಾ ಇರುವಾಗ ಸೊ ಏನಂತೇಳಿದರೆ ನಿರ್ಣಯ ಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಏನಂತೇಳಿದರೆ ಪೂರ್ವವರದಾನ ಕೃತೆ, ಪೂರ್ವವರದಾನ ಮೊದಲೇ ಏನಂತ ಹೇಳ್ಕೊಂಡು ಗೋಪಾಂಗನ ಅಪಿ ಪುರಾ ವರಂ ಆಪಿರೆ, ಗೋಪಾಂಗನೆಯರು ಕೂಡ ಗೋಪಿಕಾಸ್ತ್ರೀಯರು ಕೂಡ ವರ ಪಡ್ಕೊಂಡ್ರು ನೀಲಾದೇವಿಯ ಹಾಗೆ. ಏನಂತ? ಸಂಸ್ಕಾರತಃ ಪ್ರಥಮಮೇವ ಸುಸಂಗಮಃ ಅಂತೇಳಿದರೆ ಸಂಸ್ಕಾರಕ್ಕಿಂತಲೂ ಮೊದಲೇ ನಮಗೆ ಶ್ರೀಕೃಷ್ಣನ ಅಂಗಸಂಗ ದೊರೆಯಲಿ ಅಂತ. ಆವಾಗ ಡೌಟ್ ಬರ್ತದೆ, ಅವರ ಸಂಸ್ಕಾರವ ಇವರ ಸಂಸ್ಕಾರವ ಅಂತ. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದರು. ಏನಂತೇಳಿದರೆ ರಮೇಶಃ ದ್ವಿಜತ್ವಗಮನಾದಪಿ ಪೂರ್ವಮೇವ, ರಾಮಾತ್ ಬಲರಾಮ ಶ್ರೀಕೃಷ್ಣ ಇಬ್ಬರು ಉಪನಯನ ಸಂಸ್ಕಾರಕ್ಕಿಂತಲೂ ಮೊದಲೇ ಅಂತೇಳಿದರೆ ನಮಗೆ ಭಗವಂತನ ಅಂಗಸಂಗ ಸಿಗಬೇಕು, ಪೂರ್ವಮೇವ ಸಿಗಬೇಕು ಅಂತ ಹೇಳ್ಕೊಂಡು ವರದಾನ ಪಡ್ಕೊಂಡ್ರು. ಯಾರು? ಈ ಗೋಪಿಕಾಸ್ತ್ರೀಯರು. ಅದರಂತೆ ತಾಹ ಸರ್ವಾಹ ನಿಶಾಸು ಅರಮಯತ್ ಅಂತೇಳಿದರೆ ಈಗ ಕೃಷ್ಣನ ಜೊತೆಗೆ ನಿಶಾಸು ಅಂತೇಳಿದರೆ ಆ ಬೆಳದಿಂಗಳ ರಾತ್ರಿಗಳಲ್ಲಿ ನಿಶಾಸು ಅರಮಯತ್ ಅಂತೇಳಿದರೆ
ಆ ಕ್ರೀಡಿಸಿದರು. ಯಾರ ಜೊತೆಗೆ? ಕೃಷ್ಣನ ಜೊತೆಗೆ. ಅಭೀಷ್ಟ ಸಿದ್ಧಿ ಅಂತೇಳಿದ್ರೆ ನಿಮಗೆ ಡೌಟ್ ಬರ್ತದಲ್ಲ, ಅಂತೇಳಿದ್ರೆ ಇಷ್ಟು ಸಣ್ಣ ಕೃಷ್ಣನ ಹತ್ರ ಇವರೇನು ಕ್ರೀಡಿಸಿದ್ದು ಅಂತ. ಸೊ ಆದರೆ ಹೇಳ್ತಾರೆ ಅಂತೇಳಿದ್ರೆ ಭಗವಂತನ ಹತ್ರ ಎಲ್ಲವನ್ನೂ ಕೊಡುವಂತಹ ಚಿಂತಾಮಣಿ ಭಗವಂತ ಅಂತ ಹೇಳ್ತಾರೆ. ಅಭೀಷ್ಟ ಸಿದ್ಧಿ ಅಂತೇಳಿದರೆ ಅಂತೇಳಿದರೆ ಸಮ್ಯಕ್ ಅಂತೇಳಿದರೆ ಒಳ್ಳೆ ರೀತಿಯಲ್ಲಿ ಉತ್ಕೃಷ್ಟವಾದ ಅವರವರಿಗೆ ಬೇಕಾದ ಅಭೀಷ್ಟವನ್ನು ಸಿದ್ಧಿಸುವಂತಹ ಚಿಂತಾಮಣಿಯಾಗಿದ್ದ ಶ್ರೀಕೃಷ್ಣ ಅಂತೇಳಿದರೆ ಯಾರಿಗೆ ಯಾವ್ಯಾವ ಅಭೀಷ್ಟಗಳಿತ್ತೋ ಆ ಎಲ್ಲ ಅಭೀಷ್ಟಗಳನ್ನು ಶ್ರೀಕೃಷ್ಣನು ಪೂರೈಸಿದ ಭಗವಂತ ಅಂತೇಳಿದರೆ ಇದು ದಿವ್ಯ ಶಕ್ತಿ, ಅಚಿಂತ್ಯ ಶಕ್ತಿ. ಅಚಿಂತ್ಯ ಶಕ್ತಿಯಲ್ಲಿ ವೀರತ್ವ ಮತ್ತು ಪರಾಕ್ರಮದ ಜೊತೆಗೆ ಸೊ ಇದೂ ಒಂದು ಶಕ್ತಿ ಅಂತೇಳಿದರೆ ಕೃಷ್ಣನ ಹತ್ತಿರ ಬಂದ ಪ್ರತಿಯೊಬ್ಬರಿಗೂ ಅವರ ಅಭೀಷ್ಟ ಸಿದ್ಧಿ ಆಯಿತು ಅಂತೇಳಿದರೆ ಈಗ ಭಗವಾನ್ ಅಶುಭೈಹಿ ಅಲಿಪ್ತಃ ಅಂತೇಳಿದರೆ ಎಲ್ಲ ಸಂದೇಹ ಬರ್ತದೆ ನಮ್ಮ ಮನಸ್ಸಿನಲ್ಲಿ ಅಂತೇಳಿದರೆ ಇದೆಲ್ಲ ಸರಿಯಾ. ಆಮೇಲೆ ಭಗವಂತ ಇನ್ನೊಂದು ಏನು ಅಂತೇಳಿದರೆ ಬಲರಾಮನಿಗಿಂತ ಮೊದಲೇ ಅಂತೇಳಿದರೆ ಬಲರಾಮ ಕ್ರೀಡಿಸಿದ ಅಂತ ಎಲ್ಲಿಯೂ ಇಲ್ಲ. ಶ್ರೀಕೃಷ್ಣ ಭಗವಂತ ಮಾತ್ರ ಈ ಎಲ್ಲ ಗೋಪಿಕಾಸ್ತ್ರೀಯರ ಜೊತೆಗೆ ಆ ಗೊಲ್ಲತ್ತಿಯರ ಜೊತೆಗೆ ಅವನು ಕ್ರೀಡಿಸಿದ ಅಂತ ಹೇಳ್ಕೊಂಡು ಪುರಂದರದಾಸರು ಕೂಡ ಅದನ್ನೇ ಹೇಳಿದ್ದು. ಮೆಲ್ಲನೆ ಬಂದಾನೆ ಗೋಪಮ್ಮ ಕೇಳಿ ಮೆಲ್ಲನೆ ಬಂದಾನೆ. ಹಾಲ ಮಾರಲು ಹೋದರೆ ಅವನು ಹೀಗೆ ಮಾಡಿದ, ಮೊಸರ ಮಾರಲು ಹೋದರೆ ಆಮೇಲೆ ಹಸನಾದ ಹೆಣ್ಗಳ ಯಾವುದು ಇದನ್ನು ಹಾರಿಸಿಕೊಂಡು ಹೋದ ಅಂತೇಳಿದ್ರೆ ಶಾಲನ್ನು ಹಾರಿಸಿಕೊಂಡು ಹೋದ ಅಂತ ಹೇಳ್ಕೊಂಡು ಪುರಂದರದಾಸರು ಕೂಡ ಹೇಳಿದ್ದು ಕೃಷ್ಣನ ಮೇಲೆ, ಬಲರಾಮನ ಮೇಲೆ ಏನಿಲ್ಲ. ಸೊ ಯಾಕಂದರೆ ಭಗವಂತ ಶ್ರೀಕೃಷ್ಣ ಅಶುಭೈಹಿ ಅಲಿಪ್ತಃ ಅಂತೇಳಿದರೆ ಏನಾದರೂ ದೋಷ ಭಗವಂತನಿಗೆ ಇದೆಯಾ ಅಂತ ಅಂತೇಳಿದರೆ ಕ್ರೀಡಿಸಿದ ಯಾರು? ಶ್ರೀಕೃಷ್ಣ ಕ್ರೀಡಿಸಿದ ಅಂದರೆ ಬಲರಾಮ ಇರುವಾಗ, ಅಣ್ಣ ಇರುವಾಗ ಇವರನ್ನು ಕ್ರೀಡಿಸಿದ ಅಂತ ಹೇಳುವಾಗ ಮೊದಲೇ ಹೇಳಿದ್ದಾರೆ ಮಧ್ವಾಚಾರ್ಯರು ಏನಂತ ಹೇಳಿದರೆ ಇವರನ್ನೆಲ್ಲ ಮದುವಾಗಿ ಬಿಟ್ಟಿದ್ದಾನೆ ಶ್ರೀಕೃಷ್ಣ. ಆ ಎಲ್ಲ ಕನ್ಯೆಯರು ಯಾರೆಲ್ಲ ಕಾತ್ಯಾಯನಿ ವ್ರತ ಮಾಡಿಬಿಟ್ಟು ನಮಗೆ ಶ್ರೀಕೃಷ್ಣನೇ ಗಂಡನಾಗಿ ಸಿಗಬೇಕು ಅಂತ ಯಾರೆಲ್ಲ ಕೇಳಿದ್ದಾರೋ ಪ್ರಾರ್ಥಿಸಿಕೊಂಡಿದ್ದಾರೋ ಅವರಿಗೆಲ್ಲ ಲಕ್ಷ್ಮೀದೇವಿ ಏನಂತ ಹೇಳಿದರೆ ಪ್ರಸನ್ನಳಾಗಿ ಅವರ ಮೇಲೆ ಲಕ್ಷ್ಮೀದೇವಿ ಆ ಎಲ್ಲ ಗೋಪಿಕಾ ಕನ್ಯೆಯರಲ್ಲಿ ಆವಿಷ್ಟಳಾದಳು. ಶ್ರೀಕೃಷ್ಣನವರನ್ನೆಲ್ಲರನ್ನೂ ಕ್ರೀಡಿಸಿದ ಗೊಲ್ಲತಿಯರ ಜೊತೆಗೆ ಅಂತ ಹೇಳಿದ್ದು ಅಂತೇಳಿದರೆ ಆವಾಗ ಅಶುಭೈಹಿ ಏನಾದರೂ ದೋಷಗಳಿದೆಯಾ? ಅಣ್ಣನಿಗಿಂತ ಮೊದಲೇ ತಮ್ಮ ಹೇಗೆ ಕ್ರೀಡಿಸಿದ್ದು? ಅಣ್ಣನಿಗೆ ಮದುವೆ ಆಗಲಿಲ್ಲ, ತಮ್ಮ ಎಲ್ಲ ಮದುವೆ ಮಾಡಿಕೊಂಡ, ಇದು ದೋಷ ಅಲ್ವಾ ಅಂತ ಹೇಳಿದರೆ ಭಗವಂತ ಅಶುಭೈಹಿ ಅಂತೇಳಿದರೆ ಯಾವುದೇ ದೋಷಗಳು ಭಗವಂತನಲ್ಲಿ ಇಲ್ಲ ಅಂತೇಳಿದರೆ ನಾವೆಲ್ಲ ಮಾಡಿದರೆ ದೋಷ ಅಂದರೆ ಭಗವಂತ ಮಾಡಿದರೆ ಅದು ದೋಷ ಇಲ್ವಾ? ಅಂದರೆ ನಾವೆಲ್ಲ ಜಾರತ್ವ ಅಂತೇಳಿದರೆ ಅದು ದೋಷ, ಭಗವಂತ ಮಾಡಿದರೆ ಅದು ದೋಷ ಇಲ್ವಾ ಅಂತ ಕೇಳಿದರೆ ಅಲಿಪ್ತಃ ಅಂದರೆ ಭಗವಂತನಿಗೆ ಯಾವ ಅಂಟೂ ಇಲ್ಲ. ಯಾಕೆ ಅಂಟು ಇಲ್ಲ? ನಾವೆಲ್ಲ ಯಾವುದೇ ಒಂದು ಕೆಲಸ, ಇದು ಬಿಡಿ, ರಾಸಲೀಲೆದ್ದು ಬಿಡಿ, ಯಾವುದೇ ಒಂದು ಕೆಲಸ ನಾವು ಮಾಡಬೇಕಿದ್ದರೆ ಪ್ರಯೋಜನ ಇಲ್ಲದೆ ನಾವು ಮಾಡೋದಿಲ್ಲ. ಆದರೆ ಭಗವಂತ ಈ ಸೃಷ್ಟಿಕರ್ತೃತ್ವ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಅದ್ಭುತವಾದ ಸೃಷ್ಟಿ, ಆಮೇಲಿಂದ ಪಾಲನೆ ಮಾಡ್ತಾನೆ, ಅವನು ನಿಯಮನ ಮಾಡ್ತಾನೆ. ಪ್ರತಿಯೊಂದು ಕೆಲಸ ಅಂತೇಳಿದರೆ ಯಾವ ಕೆಲಸವೂ ಕೂಡ ಭಗವಂತನ ಪ್ರೇರಣೆ ಇಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ. ಅಂಥ ಒಂದು ಸ್ಥಿತಿ ಇರುವಾಗ ಭಗವಂತ ಇಷ್ಟೆಲ್ಲ ಕೆಲಸ ಮಾಡ್ತಾನಲ್ಲ, ಭಗವಂತನಿಗೆ ಹಾಗಾದರೆ ಪ್ರಯೋಜನ ಇಲ್ಲದೆ ಕೆಲಸ ಮಾಡ್ತಾನ ಅಂತ ಹೇಳಿದರೆ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಭಗವಂತನಿಗೆ ಯಾವ ಪ್ರಯೋಜನ ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಹೇಳಿದರೆ ಭಗವಂತನ ಹತ್ರ ಎಲ್ಲವೂ ಇದೆ. ನಾವೆಲ್ಲ ಪ್ರಯೋಜನಕ್ಕೆ ಅಂತ ಹೇಳಿದರೆ ನಮಗೆ ಏನು ಸಿಗ್ತದೆ ಅಂತ ಹೇಳಿದರೆ ಏನು, ನಮಗೆ ಅದರಿಂದ ಏನು ಸುಖ ಸಿಗ್ತದೆ ಅನ್ನುವಂಥದ್ದು ಪ್ರಶ್ನೆ. ಅಂದರೆ ನಮ್ಮಲ್ಲಿ ಸುಖ ಕಡಿಮೆ ಇರುವ ಕಾರಣ ನಾವು ಆ ಕೆಲಸವನ್ನು ಮಾಡ್ತೇವೆ ಸುಖ ಸಿಕ್ಕಲಿ ಅಂತ. ಆದರೆ ಭಗವಂತನಿಗೆ ಅವನು ಸುಖದ ನಿಧಿ ಅವನು ಅಂತೇಳಿದರೆ ಅವನದು ಜ್ಞಾನ ಆಗಲಿ ಸುಖ ಆಗಲಿ ಅದು ಪೂರ್ಣ ಅಂತೇಳಿದರೆ ಎಲ್ಲಿಯೂ ಏನೂ ಒಂದು ಕೊರತೆ ಭಗವಂತನಿಗೆ ಇಲ್ಲದೇ ಇರುವ ಕಾರಣ ಯಾವುದನ್ನು ತುಂಬಿಸಿಕೊಳ್ಳುವಂಥದ್ದು ಭಗವಂತ ಅಂತೇಳಿದರೆ ಯಾವುದನ್ನೂ ತುಂಬಿಸಿಕೊಳ್ಳಿಕ್ಕಿಲ್ಲ. ಎಲ್ಲವೂ ಪೂರ್ಣ ಗುಣಗಳು ಭಗವಂತನದ್ದು. ಆದ ಕಾರಣ ಭಗವಂತ ತನ್ನ ಪ್ರಯೋಜನಕ್ಕಾಗಿ ಯಾವುದೂ ಮಾಡಲಿಲ್ಲ. ಈ ಎಲ್ಲ ಅಭೀಷ್ಟ ಸಿದ್ಧಿ ಎಲ್ಲ ಆ ಗೋಪಿಕಾಸ್ತ್ರೀಯರಿಗೆ, ಆ ಅಪ್ಸರಾಸ್ತ್ರೀಯರಿಗೆ, ಆ ಗೊಲ್ಲತಿಯರಿಗೆ ಯಾರೆಲ್ಲ ಓಡಿಕೊಂಡು ಬಂದಿದ್ದಾರೋ ಕಾಮನ ಬಾಣಗಳಿಂದ ಪೀಡಿತರಾಗಿ ಅವರ ಸಂತೋಷಕ್ಕೋಸ್ಕರ ಅವರನ್ನು ಕ್ರೀಡಿಸಿದ್ದಾನೆ ಹೊರತು ಭಗವಂತ ತನ್ನ ಸಂತೋಷಕ್ಕೆ ಕ್ರೀಡಿಸಲಿಲ್ಲ. ಅದಕ್ಕೋಸ್ಕರನೇ ಕೃಷ್ಣಾಷ್ಟೋತ್ತರದಲ್ಲಿ ಹೇಳ್ತಾರೆ ಅನಾದಿ ಬ್ರಹ್ಮಚಾರೀಚ ಅಂತ ಹೇಳ್ತಾರೆ. ಅನಾದಿ ಬ್ರಹ್ಮಚಾರೀಚ ಅಂದರೆ ಭಗವಂತ ಶ್ರೀಕೃಷ್ಣ ಅನಾದಿ ಬ್ರಹ್ಮಚಾರಿ ಅವನು.
ಅಂತೇಳಿದರೆ ಅವನಿಗೆ ಯಾರಾದರೂ ಬೇಕಾ? ಅವನಿಗೆ ಯಾರೂ ಬೇಡ. ಆದ ಕಾರಣ ಅಲಿಪ್ತ. ಆದ್ದರಿಂದ ಯಾವುದೇ ಪ್ರಯೋಜನದ ಅಪೇಕ್ಷೆ ಭಗವಂತನಿಗೆ ಇಲ್ಲ, ಯಾವತ್ತೂ ಇಲ್ಲ. ಆದ ಕಾರಣ ಅವನಿಗೆ ಯಾವುದೇ ದೋಷಗಳ ಅಂಟು ಇಲ್ಲ. ಅದು ದೋಷಗಳಾಗುವುದೇ ಇಲ್ಲ ಭಗವಂತನಿಗೆ ಅಂತ ಹೇಳುವಾಗ, ಅದು ದೋಷ ಆಗುವುದೇ ಇಲ್ಲ. ದೋಷ ಯಾವಾಗ ಆಗ್ತದೆ ಅಂತ ಹೇಳಿದರೆ, ನಾವು ಪ್ರಯೋಜನ ಅಪೇಕ್ಷೆ ಇಟ್ಕೊಂಡು ನಮಗೆ ಸುಖ ಸಿಗಬೇಕು, ನಮಗೆ ಪ್ರಯೋಜನ ಆಗಬೇಕು ಅಂತ ತಿಳ್ಕೊಂಡು ನಾವು ಯಾವ ಕೆಲಸ ಮಾಡ್ತೇವೋ ಆಗ ದೋಷ ಬರ್ತದೆ. ಇದು ಭಗವಂತ ಮಾಡುವಂಥದ್ರಲ್ಲಿ ಅವನಿಗೆ ಯಾವ ಸುಖ ಅಥವಾ ಪ್ರಯೋಜನ ಇಲ್ಲದ ಕಾರಣ ಅದು ಅವನಿಗೆ ದೋಷ ಇಲ್ಲ ಅನ್ನುವಂಥದ್ದು ಈ 75ನೇ ಶ್ಲೋಕ. ಈ 75ನೇ ಶ್ಲೋಕಕ್ಕೆ ನಾರಾಯಣ ತಂತ್ರಿಗಳು ಏನು ಹೇಳ್ತಾರೆ ಅಂದರೆ, ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನು ಆ ವೃಂದಾವನದಲ್ಲಿ ಏನು ಮೊದಲೇ ನನ್ನ ಸಂಘವು ನಿಮಗೆ ಆಗ್ತದೆ, ಅಂದರೆ ಉಪನಯನ ಸಂಸ್ಕಾರಕ್ಕಿಂತ ಮೊದಲೇ ನನ್ನ ಸಂಘವು ನಿಮಗೆ ಆಗ್ತದೆ ಅಂತ ವರವನ್ನು ಅವರು ಕೇಳಿದ್ದಾರೆ, ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಆದ ಕಾರಣ ಅದು ಭಗವಂತನಿಗಿಂತ ಬಲರಾಮನಿಗಿಂತಲೂ ಮೊದಲೇ ಅವನು ಮದುವೆ ಆದಲ್ವಾ, ಅಂದರೆ ಅವನಿಗೆ ದೋಷ ಇಲ್ವಾ ಅಂತೇಳಿದರೆ ಭಗವಂತನಿಗೆ ಯಾವ ದೋಷವೂ ಇಲ್ಲ. ಯಾಕಂದರೆ ಅವನ ಪ್ರಯೋಜನಕ್ಕೆ ಯಾವುದೂ ಮಾಡುವುದಿಲ್ಲ. ಆಮೇಲಿಂದ ಮುಂದೆ ಹೇಳ್ತಾರೆ, ಈ ಎಲ್ಲ ವಿವಾಹಿತರಾದ ಕನ್ನಿಕೆಯರನ್ನು, ಗೋಪಸ್ತ್ರೀಯರನ್ನು, ಇವರನ್ನು ರಾತ್ರಿ ಕಾಲದಲ್ಲಿ ಭಗವಂತ ಕ್ರೀಡಿಸಿದ ಅನ್ನುವಂಥದ್ರಲ್ಲಿ, ಅಂದರೆ ನಿರ್ದುಷ್ಟವಾದ ಅಭೀಷ್ಟದ ಪ್ರಾಪ್ತಿಯಲ್ಲಿ ಚಿಂತಾಮಣಿಯಂತೆ ಇರತಕ್ಕ ಭಗವಂತ, ಅಂದರೆ ಭಗವಂತ ತನ್ನ ಅಣ್ಣನನ್ನು ಬಿಟ್ಟು ಜ್ಯೇಷ್ಠನಿಗೆ ಮದುವೆ ಆಗುವುದಕ್ಕಿಂತ ಮೊದಲು ಆತನು ಸ್ತ್ರೀಯರನ್ನು ಸ್ವೀಕರಿಸಿ ಕ್ರೀಡಿಸಿದ ಅಂತೇಳಿದರೆ ದೋಷ ಬರಬೇಕಾಗ್ತದೆ ಅಂತೇಳಿದರೆ ಹೇಳ್ತಾರೆ, ಪೂಜ್ಯನಾದ ಶ್ರೀಕೃಷ್ಣನು ಯಾವ ದೋಷಗಳಿಂದಲೂ ಲೇಪಿಸಲ್ಪಡದಿರೋನು. ಯಾಕಂತ ಹೇಳಿದರೆ ಭಗವಂತನಿಗೆ ವಿಕರ್ಮಗಳು ಅಂತೇಳಿದರೆ ವಿಕರ್ಮ ಅಂತ ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅವನಿಗೆ ಯಾವ ಪ್ರಯೋಜನವೂ ಇಲ್ಲದ ಕಾರಣ ಅದು ವಿಕರ್ಮವೂ ಆಗುವುದಿಲ್ಲ, ಕುಕರ್ಮವೂ ಆಗುವುದಿಲ್ಲ. ಅಂತೇಳಿದರೆ ತನಗೆ ಏನೂ ಬೇಡ ಭಗವಂತನಿಗೆ ಅಂತೇಳಿ ಬಾಕಿದ್ದವರಿಗೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಕೊಡುವಂಥ ಚಿಂತಾಮಣಿಯಾಗಿ ಇರುವ ಕಾರಣ ದೋಷವು ಭಗವಂತನಿಗೆ ಬರುವುದಿಲ್ಲ ಅಂತ ಹೇಳಿದರು. ನಂತರ ಇವರು ಪ್ರಬಂಧನಾಚಾರ್ಯ ಏನಂತಾರೆ ಅಂದರೆ, ಇದಕ್ಕೆ ಇದು ನಾರಾಯಣ ಸೇನೆ ಅಲ್ಲ, ನೆಕ್ಸ್ಟ್ ಶ್ಲೋಕ. ಸೊ ತಾನು ಹಿಂದೆ ವರ ನೀಡಿದ್ದಂತೆ ಪೂರ್ವ ವರದಾನ ಕೃತೆ ಶ್ರೀಕೃಷ್ಣ ಅಣ್ಣನಾದ ಬಲರಾಮನಿಗಿಂತಲೂ ಮುಂಚಿತವಾಗಿ ರಮೇಶಃ ಶ್ರೀಕೃಷ್ಣ ಭಗವಂತ ರಾಮಾತ್ ದ್ವಿಜತ್ವಗಮನಾದಪಿ ಪೂರ್ವ, ತನ್ನ ಅಣ್ಣ ಬಲರಾಮನು ಉಪನಯನ ಸಂಸ್ಕಾರಕ್ಕಿಂತಲೂ ಮೊದಲು ಪೂರ್ವಮೇವ ಸರ್ವ ಅಂತೇಳಿದರೆ ಆ ಎಲ್ಲ ಅಪ್ಸರಾ ಸ್ತ್ರೀಯರ ಜೊತೆಗೆ ಗೋಪಿಕಾ ಸ್ತ್ರೀಯರ ಜೊತೆಗೆ ಏನು ಅವರೊಡನೆ ರಮಿಸಿದ. ನಿಶಾಸು ಅಂತೇಳಿದರೆ ರಾತ್ರಿಗಳಲ್ಲಿ ಅರಮಯತ್ ಅಂದರೆ ಕ್ರೀಡಿಸಿದ. ಅಭೀಷ್ಟ ಸಿದ್ಧಿ ಚಿಂತಾಮಣಿ, ಭಗವಂತನು ಅವರ ಕೋರಿಕೆಗಳ ಸಿದ್ಧಿಗೆ ಅಭೀಷ್ಟ ಸಿದ್ಧಿ ಚಿಂತಾಮಣಿಯಾದ. ಅಮಂಗಲಗಳ ಲೇಪ ಇಲ್ಲದವನು ಭಗವಂತನು ಅಲ್ಲವೇ ಅಂತ ಕೇಳ್ತಾರೆ. ಭಗವಂತನಿಗೆ ಯಾವ ಅಮಂಗಲ ದೋಷ ಅಂತ ಇಲ್ಲವೇ ಇಲ್ಲಲ್ವಾ. ಆಮೇಲೆ ಗೋಪಿಯರು ಕೃಷ್ಣನಿಗೆ ಹಾಗೆ ವರ ಪಡೆದಿದ್ದ ವಿವರ ನಾವು 50ನೇ ಶ್ಲೋಕದಲ್ಲಿ ನೋಡಿದ್ದೇವೆ ಈಗಾಗಲೇ. ಶ್ರೀಕೃಷ್ಣ ಈ ಗೋಪಿಕಾ ಸ್ತ್ರೀಯರ ಜೊತೆಗೆ ರಮಿಸಿದ್ದು ಅವರ ಸುಖಕ್ಕಾಗಿಯೇ ಹೊರತು ತನ್ನ ಸುಖಕ್ಕಾಗಿ ಅಲ್ಲ. ಆದ ಕಾರಣ ಭಗವಂತನಿಗೆ ಯಾವುದೇ ಥರದ ದೋಷ ಲೇಪ ಇಲ್ಲ. ಭಗವಂತನು ನಿತ್ಯ ಸುಖಪೂರ್ಣನಾದ ಸಾಕ್ಷಾತ್ ಭಗವಂತ. ಶ್ರೀಕೃಷ್ಣನು ಹಾಗೆ ಅಸಂಖ್ಯ ಗೋಪಿಯರೊಂದಿಗೆ ರಾಸಕ್ರೀಡೆಯನ್ನು ಆಡುವಾಗ ಅಸಂಖ್ಯ ರೂಪಗಳನ್ನು ತಾಳಿ ಪ್ರತಿಯೊಬ್ಬಳೊಂದಿಗೂ ಏಕಕಾಲದಲ್ಲಿ ವಿಹರಿಸಿದ ಎಂಬ ವಿಶೇಷಾಂಶವನ್ನು ಹೇಳಿದ್ದಾರೆ ಇವರು. ಸರ್ವಾನಿಶಾಸು ಅರಮಯತ್ ಅಂದರೆ ಇಡೀ ರಾತ್ರಿ ಅವರ ಜೊತೆಗೆ ಕ್ರೀಡಿಸಿದ. ಹಾಗಾದರೆ ಎಷ್ಟು ಜನ 16,100 ಜನರ ಜೊತೆಗೆ ಪ್ರತಿಯೊಬ್ಬಳ ಜೊತೆಗೂ ಕ್ರೀಡಿಸಿದ ಅನ್ನುವಂಥದ್ದು. ಹಾಗಾದರೆ ಭಗವಂತ ಒಬ್ಬನೇ ಭಗವಂತ ಅಷ್ಟು ಜನರ ಒಟ್ಟಿಗೆ ಹೇಗೆ ಕ್ರೀಡಿಸಿದ? ಅದೇ ದಿವ್ಯತ್ವ. ಅದಕ್ಕೆ ಅಂತ ಹೇಳಿದರೆ ಅದು ಅತ್ಯಂತ ಪವಿತ್ರವಾದ ಆ ಸಂಬಂಧ ಅಂತ ಹೇಳುವಂಥದ್ದು. ಸೊ ಗೋಪಿಯರು ಇನ್ನೂ ಒಂದು ಭಾಗವತದಲ್ಲಿ ಏನು ವಿಷಯ ಬಂದಿದೆ ಅಂತ ಹೇಳಿದರೆ, ಗೋಪಿಯರು ಶ್ರೀಕೃಷ್ಣನೊಂದಿಗೆ ಇದ್ದಾಗ ಅಂತ ಹೇಳಿದರೆ ಅಷ್ಟೂ ಜನ ಗೋಪಿಯರ ಜೊತೆ ಕೃಷ್ಣ ಇದ್ದಾನೆ. ಇಲ್ಲಿ ಮನೆಯಲ್ಲಿ ಈ ಗಂಡಂದಿರನ್ನು ಬಿಟ್ಟು ಅವರು ಹೋಗಿದ್ದಾರಲ್ಲ ಅಂತೇಳಿದರೆ ಇವರಿಗೆಲ್ಲ ಸಿಟ್ಟು ಬರಲಿಲ್ವಾ ಅಂತ ಕೇಳಿದರೆ, ಆ ಗಂಡಂದಿರಿಗೆ
ಅವರು ತಡೆದಿದ್ದಾರೆ ಹೋಗಬೇಡಿ ಅಂತ. ಆಮೇಲಿಂದ ಅವರಿಗೆ ಅವರು ತಮ್ಮ ಹೆಂಡತಿಯಂದಿರು ತಮ್ಮ ಒಟ್ಟಿಗೆ ಇದ್ದಾರೆ ಅನ್ನುವಂಥದ್ದು ಅಂತ ಹೇಳಿದರೆ, ಅವರ ಗಂಡಂದಿರಿಗೆ ಅವರೆಲ್ಲ ತಮ್ಮೊಂದಿಗೆ ಇದ್ದಂತಹ ಭ್ರಾಂತಿಯನ್ನು ಉಂಟು ಮಾಡುವ ಮೂಲಕ ಕೃಷ್ಣ ಅವರಿಗೆ ತಮ್ಮ ಪತ್ನಿಯರ ಬಗ್ಗೆ ದುರ್ಭಾವನೆ ಹುಟ್ಟದಂತೆ ಕಾಪಾಡಿದ ಅಂತ ಹೇಳಿದರೆ, ಎಲ್ಲೆಲ್ಲ ಆ ದಿವ್ಯತ್ವ ಇದೆ ಅಂತ ನೋಡಿ. ಅಂತ ಹೇಳಿದರೆ ಇವರಿಗೆ ಇಲ್ಲಿ ತನ್ನ ಹೆಂಡತಿ ತನ್ನ ಜೊತೆಗೆ ಇಲ್ಲ ಅನ್ನುವಂಥದ್ದು ಅದು ಗಮನಕ್ಕೆ ಬರಲಿಲ್ಲ. ಅಂತ ಹೋಗುವಾಗ ಏನಂತ ಹೇಳಿದರೆ ಗೊತ್ತಾಗಿದೆ ಅಂತ ಹೇಳಿದರೆ ಇವರೆಲ್ಲ ತಡೆದಿದ್ದಾರೆ, ಎಲ್ಲಿಗೆ ಹೋಗ್ತೀರಿ ನೀವು ಅಂತ. ಸೊ ಎಲ್ಲಿ ಹೋಗ್ತೀರಿ ಅಂತ ಹೇಳಿದರೆ ಅವರು ಏನನ್ನು ಇದನ್ನು ಲೆಕ್ಕಿಸದೆ ಅವರು ಓಡ್ಕೊಂಡು ಹೋಗಿದ್ದಾರೆ. ಆದರೆ ನಂತರ ಅವರು ಮನೆಗೆ ಬಂದಾಗೆ ಹೆಂಡತಿ ತನ್ನ ಒಟ್ಟಿಗೆ ಇದ್ದಾಗೆ ಅಂತ ಹೇಳಿದರೆ ಎಲ್ಲಿಯೂ ಯಾವುದೇ ಒಂದು ಚೇಂಜೇ ಇಲ್ಲ, ಆ ರೀತಿಯಲ್ಲಿ ನಡ್ಕೊಂಡು ಹೋಗಿದೆ ಅಂತ. ಆಮೇಲಿಂದ ಅಣ್ಣನಿಗಿಂತ ಮೊದಲು ಮದುವೆ ಆಗೋದು ದೋಷ ಅಲ್ವಾ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಅಣ್ಣನಿಗಿಂತ ಮುಂಚೆ ಮದುವೆ ಆದದ್ದು ಯಾವುದೇ ದೋಷಕ್ಕೆ ಕಾರಣ ಆಗಲಿಲ್ಲ. ಯಾಕಂತ ಹೇಳಿದರೆ ಅವನ ಪ್ರಯೋಜನಕ್ಕಾಗಿ ಅವನು ಏನು ಮದುವೆ ಆದದ್ದು ಅಲ್ಲ ಅಂತ ಹೇಳುವಲ್ಲಿಗೆ ಇದು ಯಾವುದು ಶ್ಲೋಕ ಅದು ಮುಗೀತು. ನಂತರ ಇದಕ್ಕೆ ಏನಂತ ಹೇಳಿದರೆ ಭಾಗವತದಲ್ಲಿ ಇದರ ವರ್ಣನೆ ಹೇಗೆ ಬಂದಿದೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ನೋಡುವ. ಏನಂತ ಹೇಳಿದರೆ ಅಲ್ಲಿ ಕೃಷ್ಣನೊಟ್ಟಿಗೆ ಅವರು ಇರುವಂಥದ್ದು, ಅದು ಓಡಿಕೊಂಡು ಹೋದದ್ದು ಅಂತ ಹೇಳಿದರೆ ಎಲ್ಲಿ ಶ್ರೀಕೃಷ್ಣನ ಮನೋಹರವಾದ ಆ ಕೊಳಲ ಧ್ವನಿಯನ್ನು ಕೇಳಿದ ಗೋಪಿಯರು ತಮ್ಮನ್ನು ತಾವೇ ಮರೆತು ಬಿಟ್ಟರು. ಹಾಲು ಕರೆಯುತ್ತಿದ್ದವಳು ಅದನ್ನು ಬಿಟ್ಟು ಉತ್ಸುಕತೆಯಿಂದ ಹೊರಟು ಬಿಟ್ಟಳು. ಒಲೆಯ ಮೇಲೆ ಹಾಲು ಕಾಯಿಸುತ್ತಿದ್ದವಳು ಹಾಲು ಉಕ್ಕಿ ಬಂದರೂ ಹಾಗೆಯೇ ಬಿಟ್ಟು ಹೊರಟಳು. ಅನ್ನ ಮಾಡುತ್ತಿದ್ದವಳು ಅದನ್ನು ಒಲೆಯಿಂದ ಇಳಿಸದೆಯೇ ಕೃಷ್ಣನ ಬಳಿಗೆ ಓಡಿದಳು. ಊಟ ಬಡಿಸುತ್ತಿದ್ದವಳು ಅದನ್ನು ಅಲ್ಲೇ ಬಿಟ್ಟು ಹೊರಟಳು. ಮಗುವಿಗೆ ಹಾಲು ಕುಡಿಸುತ್ತಿದ್ದವಳು ಮಗುವನ್ನು ಅಲ್ಲೇ ಬಿಟ್ಟು ಪತಿ ಸೇವೆಯಲ್ಲಿ ತತ್ಪರಳಾಗಿದ್ದವಳು ಪತಿಯನ್ನು ಬಿಟ್ಟು, ಕೆಲವರು ಊಟ ಮಾಡುತ್ತಿದ್ದವರು ಊಟವನ್ನು ಬಿಟ್ಟು ಪ್ರಿಯತಮನಾದ ಶ್ರೀಕೃಷ್ಣನ ಬಳಿಗೆ ಧಾವಿಸಿದರು ಅಂತ ಹೇಳಿದರೆ, ಅವರು ಈ ಜನ್ಮದಲ್ಲಿ ಅವರು ಗೋಪಸ್ತ್ರೀಯರಾಗಿದ್ದಾರೆ, ಗೊಲ್ಲತಿಯರಾಗಿದ್ದಾರೆ. ಆದರೆ ಅವರಿಗೆ ಏನಾಗಿದ್ದಾರೆ, ಪೂರ್ವ ಜನ್ಮದ ಅವರು ಅಪ್ಸರಾ ಸ್ತ್ರೀಯರಾಗಿ ಕೃಷ್ಣನೊಟ್ಟಿಗೆ ಓಡಿದರು. ಕೆಲವರು ಅಂಗರಾಗವನ್ನು ಶರೀರಕ್ಕೆ ಪೂಸಿಕೊಳ್ಳುತ್ತಿದ್ದರು, ಕೆಲವರು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ಳುತ್ತಿದ್ದರು, ಕೆಲವರು ಅವಸರಗಳಲ್ಲಿ ಸೀರೆಗಳನ್ನು ಆಭರಣಗಳನ್ನು ತಲೆ ಕೆಳಗಾಗಿ ಧರಿಸಿಕೊಂಡು ಹಾಗೆಯೇ ಶ್ರೀಕೃಷ್ಣನ ಬಳಿಗೆ ಓಡಿದರು. ಹೀಗೆ ಮನೆಯಿಂದ ಹೊರಟ ಗೋಪಿಯರನ್ನು ತಂದೆಯಂದಿರು, ಪತಿಗಳು, ಮೈದುನರು, ಬಂಧುಗಳು ತಡೆದೂ ಪ್ರಯೋಜನವಾಗಲಿಲ್ಲ. ಅವರ ಮಂಗಲಮಯ ಪ್ರೇಮಯಾತ್ರೆಯಲ್ಲಿ ವಿಘ್ನವನ್ನು ಒಡ್ಡಿದರೂ ಅವರದನ್ನು ಲೆಕ್ಕಿಸದೆ ಓಡಿದ್ದಾರೆ. ಏಕೆಂದರೆ ವಿಶ್ವವಿಮೋಹನ ಶ್ರೀಕೃಷ್ಣ ಅವರ ಮನಸ್ಸು, ಪ್ರಾಣ, ಆತ್ಮ ಎಲ್ಲವನ್ನು ಅಪಹರಿಸಿಬಿಟ್ಟಿದ್ದ, ಅಥವಾ ಇವರು ಎಲ್ಲವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿಬಿಟ್ಟಿದ್ದರು. ಪರೀಕ್ಷಿತನೇ, ಆ ಸಮಯದಲ್ಲಿ ಕೆಲವು ಗೋಪಿಯರು ಮನೆಯೊಳಗೆ ಇದ್ದು ಹೊರಗೆ ಹೋಗಲು ಸಾಧ್ಯವಾಗದವರು ತಮ್ಮ ಕಂಗಳನ್ನು ಅಲ್ಲೇ ಮುಚ್ಚಿಕೊಂಡು ತನ್ಮಯತೆ ಪಡೆದು ಮನಸ್ಸಿನಲ್ಲೇ ಶ್ರೀಕೃಷ್ಣನನ್ನು ಸೇರಿದರು. ಶ್ರೀಕೃಷ್ಣನ ಸೌಂದರ್ಯ, ಮಾಧುರ್ಯ ಮತ್ತು ಅವರ ಲೀಲೆಗಳನ್ನು ಚಿಂತಿಸುತ್ತಾ ಧ್ಯಾನಮಗ್ನರಾದರು. ಆಮೇಲೆ ದುಸ್ಸಹವಾದ ತೀವ್ರವಾದ ವಿರಹವೇದನೆಯ ಅನುಭವದಿಂದಾಗಿ ಆ ಗೋಪಿಕೆಯರಲ್ಲಿದ್ದ ಪಾಪವು ನಿರಸನವಾಯಿತು ಅಂತೇಳಿದರೆ, ಯಾವಾಗ ಕೃಷ್ಣನಿಂದ ಅವರು ಆಯಿತು ಅಂತ ಹೇಳ್ಕೊಂಡು ಹೊರಟ್ರ ಆವಾಗ ಅದು ಇರ್ಬೋದು. ಅನವರತವಾದ ಧ್ಯಾನದಿಂದ ಹೃತ್ಕಮಲದಲ್ಲಿ, ಅಥವಾ ಹೋಗಲಿಕ್ಕೆ ಯಾರಿಗೆ ಆಗಲಿಲ್ಲ ಅದು ತೀವ್ರ ವಿರಹ ವೇದನೆ, ಅದು ಕರೆಕ್ಟ್. ಹೀಗೆ ಸೊ ದುಸ್ಸಹವಾದ ತೀವ್ರ ವೇದನೆ ಯಾರಿಗೆ ಅಂತ ಹೇಳಿದರೆ, ಯಾರಿಗೆ ಓಡಿಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ, ಯಾವುದೇ ಒಂದು ಕಾರಣಾಂತರದಿಂದ ಯಾರಿಗೆ ಹೋಗ್ಲಿಕ್ಕೆ ಆಗಲಿಲ್ವೋ ಅವರು ಅಲ್ಲೇ ಇದ್ದರು. ಆ ವಿರಹ ವೇದನೆಯಲ್ಲಿ ಗೋಪಿಕೆಯರಲ್ಲಿದ್ದ ಪಾಪವು ನಿರಸನವಾಯಿತು. ಅನವರತವಾದ ಧ್ಯಾನದಿಂದಾಗಿ ಹೃತ್ಕಮಲದಲ್ಲಿ ಕಾಣಿಸಿಕೊಂಡ ಮನೋಹರವಾದ ಶ್ರೀಕೃಷ್ಣನ ಗಾಢಾಲಿಂಗನದ ಸುಖದಿಂದಾಗಿ ಮನಸ್ಸಿನಲ್ಲೇ ಅವರಲ್ಲಿದ್ದ ಪುಣ್ಯವು ಕೂಡ ಕ್ಷೀಣಿಸಿತು. ಪರೀಕ್ಷಿತನೇ, ಆ ಸಮಯದಲ್ಲಿ ಆ ಗೋಪಿಕಾಸ್ತ್ರೀಯರಲ್ಲಿ ಯಾರೆಲ್ಲ ಗೋಪಿಕಾಸ್ತ್ರೀಯರು 16,000 ಜನ ಓಡಿದ್ದಾರೆ. ಸೊ ಅಷ್ಟು ಜನ ಅವರಲ್ಲಿ ಜಾರಭಾವವಿದ್ದರು. ಯಾಕಂದರೆ ಅವರು ಪೂರ್ವಜನ್ಮದಲ್ಲಿ ಅಪ್ಸರಾ ಸ್ತ್ರೀಯರೇ ಆಗಿದ್ದರು. ಸೊ ಈಗ ಅವರು ಓಡ್ತಾ ಹೋಗುವಾಗ ಅವರು ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿದವರು ಅಪ್ಸರಾ ಸ್ತ್ರೀಯರೇ ಆಗಿದ್ದಾರೆ. ಅವರು ಈ ಜನ್ಮದಲ್ಲಿ ಇಲ್ಲ, ಅವರು ಹಿಂದಿನ ಜನ್ಮದಲ್ಲಿದ್ದಾರೆ ಈಗ. ಸೊ ಆ ಸಮಯದಲ್ಲಿ ಅವರಲ್ಲಿ ಜಾರಭಾವವಿದ್ದರೂ ಅವರು ದೇವನಾದ ನಿರ್ವಿಕಾರನಾದ ಪರಮಾತ್ಮನನ್ನೇ ಆಲಂಗಿಸಿಕೊಂಡ ಕಾರಣ
ಪಾಪ ಪುಣ್ಯಗಳ ಪರಿಣಾಮದಿಂದ ಪ್ರಾಪ್ತವಾದ ಗುಣಮಯ ದೇಹವನ್ನು ತೊರೆದು ಅಪ್ರಾಕೃತವಾದ ಶರೀರವನ್ನು ಪಡೆದುಕೊಂಡರು ಅಂತೇಳಿದರೆ, ಹೇಗೆ ಶ್ರೀಕೃಷ್ಣನಿಗೆ ಪ್ರಾಕೃತ ದೇಹ ಇಲ್ಲವೋ, ಈ ಎಲ್ಲ ಅಪ್ಸರಾಸ್ತ್ರೀಯರು ಯಾವಾಗ ಶ್ರೀಕೃಷ್ಣನ ಜೊತೆಗೆ ಆ ಹುಣ್ಣಿಮೆಯ ರಾತ್ರಿಯಲ್ಲಿ ಕ್ರೀಡಿಸಿದ್ದಾರೋ ಅವರೂ ಕೂಡ ಪ್ರಾಕೃತ ದೇಹದಿಂದ ಅಲ್ಲ, ಅವರೂ ಕೂಡ ಶ್ರೀಕೃಷ್ಣನಾಗೆ ಅಪ್ರಾಕೃತ ಶರೀರವನ್ನು ಪಡೆದುಕೊಂಡು ಕ್ರೀಡಿಸಿದರು ಅನ್ನುವಂಥದ್ದು. ಅಂತೇಳಿದರೆ ಪ್ರಾಕೃತ ದೇಹವೇ ಇಲ್ಲ ಅಂತ, ಅಥವಾ ಶ್ರೀಕೃಷ್ಣನಲ್ಲಿ ಸೇರಿ ಹೋದರು. ಸೊ ಭಗವಂತನ ದಿವ್ಯಾಲಿಂಗನವನ್ನು ಪಡೆದು, ಅಂದರೆ ಆಲಿಂಗನ ಅಂತ ಹೇಳೋದಿಲ್ಲ, ಇದು ದಿವ್ಯಾಲಿಂಗನ, ದಿವ್ಯ ಆಲಿಂಗವನ್ನು ಪಡೆದುಕೊಂಡು ಅವರು ಕರ್ಮ ಬಂಧನಗಳೆಲ್ಲ ಕಳಚಿ, ಅಂತೇಳಿದರೆ ನಾವು ನಿದ್ರೆಯಲ್ಲಿ ಹೇಗೆ ಭಗವಂತನ ಜೊತೆಗೆ ಸೇರಿಬಿಡ್ತೇವೋ ಹಾಗೆ ಅವರು ಭಗವಂತನ ಜೊತೆಗೆ ಸೇರಿ ತನ್ಮಯರಾಗಿ ಬಿಟ್ಟಿದ್ದಾರೆ. ಅಂದರೆ ಅವರು ಬೇರೆಯೇ ಪ್ರಪಂಚದಲ್ಲಿದ್ದಾರೆ. ಅಂದರೆ ಮೊದಲಿದ್ದ ಪ್ರಪಂಚವೇ ಬೇರೆ, ಓಡಿಕೊಂಡು ಹೋಗ್ತಾ ಇರುವ ಪ್ರಪಂಚವೇ ಬೇರೆ, ಓಡಿ ಹೋಗಿ ಕೃಷ್ಣನನ್ನು ಸೇರಿದ ಮೇಲೆ ಅವರ ಪ್ರಪಂಚವೇ ಬೇರೆಯಾಗಿದೆ. ಅವರು ಎಲ್ಲ ಕರ್ಮ ಬಂಧನವನ್ನು ಕಳಚಿಬಿಟ್ಟಿದ್ದರು. ಆಗ ಪರೀಕ್ಷಿತ ರಾಜ ಮೆಲ್ಲ ಕೇಳ್ತಾನೆ ಶುಕಮುನಿಗಳ ಹತ್ರ, ಇದು ಏನಂತೇಳಿದರೆ ಶುಕಮುನಿಗಳೇ, ಗೋಪಿಕೆಯರು ಭಗವಾನ್ ಶ್ರೀಕೃಷ್ಣನನ್ನು ಪರಮ ಪ್ರಿಯತಮನೆಂದೇ ಭಾವಿಸಿದ್ರಲ್ವಾ, ಅವರಲ್ಲಿ ಜಾರಭಾವ ಇದೆಯಲ್ವಾ? ಸೊ ಅಂತೇಳಿದರೆ ಬ್ರಹ್ಮಭಾವ ಏನೂ ಇರಲಿಲ್ಲ. ಅಂದರೆ ಭಗವಂತ ಅಂತ ಓಡಿದ್ದಲ್ಲ, ಇವರು ಓಡಿದ್ದು ಏನಂತೇಳಿದರೆ ಕೃಷ್ಣನೊಟ್ಟಿಗೆ ಅಂಗಸಂಗ ಬೇಕು ಅಂತ ಓಡಿದ್ದಲ್ವ. ಹಾಗಾದರೆ ಸ್ವಲ್ಪ ಗುಣ ಅವ್ರದ್ದು ಸ್ವಲ್ಪ ಆಸಕ್ತವಾದಂತೆ ಕಾಣ್ತದಲ್ಲ. ಅಂದರೆ ಇದು ಹಾಗೆ ಇದ್ದರೂ ಕೂಡ ಅವರಿಗೆ ಈ ಸಂಸಾರದ ನಿವೃತ್ತಿ ಅಂತೇಳಿದರೆ ಅವರು ಮಹಾಭಕ್ತರು ಹೇಗೆ ಆದರು ಅಂತ ಮೆಲ್ಲ ಪರೀಕ್ಷಿತ ರಾಜರು ಕೇಳುವಾಗ ಶುಕಮುನಿಗಳು ಹೇಳ್ತಾರೆ, ಅರೆ ಪರೀಕ್ಷಿತ ರಾಜ, ಚೇದಿರಾಜನಾದ ಶಿಶುಪಾಲ ಆ ಭಗವಂತನನ್ನು ದ್ವೇಷಿಸುತ್ತಿದ್ದರೂ ದ್ವೇಷರೂಪವಾದ ಶ್ರೀಕೃಷ್ಣ ತಾದಾತ್ಮ್ಯದಿಂದ ಅವನು ಪ್ರಾಕೃತ ದೇಹವನ್ನು ತೊರೆದು ಅಪ್ರಾಕೃತ ಶರೀರವನ್ನು ಪಡೆದು ಭಗವಂತನ ಪಾರ್ಷದನಾದ. ಅಂದರೆ ಮೊದಲು ಭಗವಂತನ ಪಾರ್ಷದ ಸೇವಕನಾಗಿದ್ದ, ಆಮೇಲಿಂದ ಅವನದು ಶಾಪ ವಿಮುಕ್ತಿ ಆದಮೇಲೆ ಅವನು ಪುನಃ ಅದೇ ಕೆಲಸಕ್ಕೆ ಹೋದದ್ದಲ್ವಾ ಅಂತಿಳ್ಕೊಂಡು ಅಂತೇಳಿದರೆ, ಹೀಗಿರುವಾಗ ನಿರಂತರವಾಗಿ ಅವನೇ ಸೇರಿದ್ದಾನೆ, ಯಾರು ಭಗವಂತನ ಪುನಃ ಸೇವಕನಾಗಿ. ಹೀಗಿರುವಾಗ ನಿರಂತರವಾಗಿ ಅನಿರ್ದಿಷ್ಟವಾದ ಪ್ರೇಮದಿಂದ, ಅನಿರ್ದಿಷ್ಟವಾದ ಪ್ರೇಮ ಅಂತೇಳಿದರೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿಬಿಟ್ಟಿದ್ದಾರೆ. ಅವರು ಏನು ಮಾಡ್ತಾರೆ ಅಂತ ಅವರಿಗೇ ಗೊತ್ತಿಲ್ಲ ಅಂತೇಳಿದರೆ ಇದರಲ್ಲಿ ವಾಸನಾ ಭರಿತ ಪ್ರೇಮ ಅಲ್ಲ ಅಂತ ಅದಕ್ಕೋಸ್ಕರ ಹೇಳ್ತಾರೆ ಅನಿರ್ದಿಷ್ಟವಾದ. ಇದು ದುಷ್ಟ ಪ್ರೇಮ ಅಲ್ಲ, ಅನಿರ್ದಿಷ್ಟವಾದ ಪ್ರೇಮದಿಂದ ಶ್ರೀಕೃಷ್ಣನನ್ನು ಆರಾಧಿಸುತ್ತಿದ್ದ ಗೋಪಿಯರ ಕುರಿತು ಏನು ಹೇಳಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಅವರ ಬಗ್ಗೆ ಏನೂ ಹೇಳಬೇಡಿ. ವಾಸ್ತವವಾಗಿ ಭಗವಂತನು ವೃದ್ಧಿ, ವಿನಾಶ, ಪ್ರಮಾಣ, ಪ್ರಮೇಯ, ಗುಣ, ಗುಣಿ ಮುಂತಾದ ಪ್ರಕೃತಿ ಸಂಬಂಧ ಭಾವದಿಂದ ರಹಿತನಾಗಿದ್ದಾನೆ. ಭಗವಂತನು ಅನಂತನು, ಅಪ್ರಾಕೃತನು, ಪರಮ ಕಲ್ಯಾಣ ಸ್ವರೂಪನು, ತ್ರಿಗುಣಾತೀತನೂ ಆಗಿದ್ದಾನೆ ಅಂತೇಳಿದರೆ ಭಗವಂತನ ಹತ್ರ ಎಲ್ಲ ಕಲ್ಯಾಣ ಗುಣಗಳೇ ಇರುವಂಥದ್ದು. ಅಂಥ ಭಗವಂತನನ್ನು ಸೇರುವಾಗ ಅವರಿಗೆ ಯಾವುದೇ ರೀತಿಯ ವಾಸನಾಭರಿತ ಆ ಪ್ರೇಮ ಅಲ್ಲ ಅಂತ ಹೇಳ್ತಾರೆ ಯಾರು, ಶುಕಮುನಿಗಳು. ಸೊ ಹೀಗೆ ಭಗವಂತನೊಂದಿಗೆ ಕೇವಲ ಸಂಬಂಧ ಉಂಟಾಗಬೇಕು. ಆ ಸಂಬಂಧ ಬೇಕಾದರೆ, ಆ ಸಂಬಂಧ ಭಗವಂತನ ಅಂಗಸಂಗ ಯಾರಿಗಾದರೂ ಬೇಕಾದರೆ ಅದು ಕಾಮದಿಂದಾಗಲಿ, ಕ್ರೋಧದಿಂದಾಗಲಿ, ಭಯದಿಂದಾಗಲಿ, ಸ್ನೇಹದಿಂದಾಗಲಿ ಅದು ಉಂಟಾಗುವುದಿಲ್ಲ ಅಂತೇಳಿದ್ರೆ ಅವರು ಭಗವಂತನನ್ನು ಆ ದಿವ್ಯವಾದ ಪ್ರೇಮದಲ್ಲಿ ಮಾತ್ರ ಒಂದಾಗಬಹುದು ಅಂತ ಹೇಳ್ತಾರೆ. ಸೊ ಹೀಗೆ ಇಂತಹ ವೃತ್ತಿಗಳು ಭಗವನ್ಮಯವಾಗಿ ಹೋಗುತ್ತವೆ. ಆ ಜೀವನಿಗೆ ಆಗ ಮಾತ್ರ ಭಗವಂತನು ದೊರೆಯುತ್ತಾನೆ. ಅಂದರೆ ದಿವ್ಯವಾದ ಆ ಉತ್ಕಟವಾದ ಪ್ರೇಮ ಮತ್ತು ಉತ್ಕಟವಾದ ಭಕ್ತಿ ಇವುಗಳಲ್ಲಿ ಏನು ಹೆಚ್ಚಿನ ಡಿಫರೆನ್ಸ್ ಇಲ್ಲ ಅಂತ ಹೇಳುವ ಅರ್ಥದಲ್ಲಿ. ಸೊ ಪರೀಕ್ಷಿತನೇ, ಪರಮ ಭಾಗವತನಾದ ಭಗವತ್ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದಿರುವ ಭಕ್ತ ಶ್ರೇಷ್ಠನಾದ ನಿನ್ನಂಥವನು ಶ್ರೀಕೃಷ್ಣನ ಸಂಬಂಧವಾಗಿ ಹೀಗೆ ಸಂದೇಹ ಪಡಬಾರದು. ಯೋಗ್ಯೇಶ ಅಂತೇಳಿದರೆ ಇದು ಯಾರು, ಶುಕಮುನಿಗಳು ಪರೀಕ್ಷಿತನಿಗೆ ಹೇಳುವಂಥದ್ದು ಅಂತ ಹೇಳಿದರೆ ಇದು ಶುಕಮುನಿಗಳು ಇಡೀ ಭಾಗವತವನ್ನು ಕೇಳುವಂತಹ ಕೋಟಿ ಕೋಟಿ ಜನರಿಗೆ ಹೇಳುವಂಥ ಮಾತು. ಭಕ್ತ ಆ ಪರಮ ಭಾಗವತನಾದ ಅಂತೇಳಿದರೆ ಅಂಥ ಪರೀಕ್ಷಿತ ಪರಮ ಭಾಗವತ, ನೀನು ಈ ಥರ ಕೇಳಬಾರ್ದು ಶ್ರೀಕೃಷ್ಣನ ವಿಷಯದಲ್ಲಿ ಅಂತೇಳಿದರೆ ಶ್ರೀಕೃಷ್ಣನ ಭಗವಂತನ ವಿಷಯದಲ್ಲಿ ಯಾರೂ ಸಂದೇಹ ಪಡಬಾರದು ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು.
ಆಮೇಲಿಂದ ಯೋಗೇಶ್ವರರಿಗೂ ಅಂತೇಳಿದರೆ ಎಲ್ಲವನ್ನು, ಅದು ಹೆಂಡತಿ ಮಕ್ಕಳು ಮನೆ ಎಲ್ಲ ಮಠ ಬಿಟ್ಟು ಅಂತೇಳಿದರೆ ಕುಮಾರ ಪರ್ವತದ ಹಾಗೆ ವಿಷ್ಣು ತೀರ್ಥರ ಹಾಗೆ ಹೋಗಿ ಅನ್ನ ನೀರನ್ನು ಬಿಟ್ಟು ತಪಸ್ಸು ಮಾಡಿ ಅಂತೇಳಿದರೆ ಎಷ್ಟು ಸಮಯ ತಪಸ್ಸು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂಥ ಯೋಗಿಗಳಿಗೆ ಮಾತ್ರ ಅಂತೇಳಿದರೆ ಯಾವುದೇ ರೀತಿಯ ದೋಷಗಳನ್ನೆಲ್ಲ ಬಿಟ್ಟು ಶುದ್ಧರಾಗಿ ಧ್ಯಾನ ಮಾಡುವಂಥ ಆ ಯೋಗಿಗಳಿಗೆ ಮಾತ್ರ ಸಿಗುವಂಥ ಭಗವಂತ ಆ ಶ್ರೀಕೃಷ್ಣ. ಸೊ ಅಂಥ ಶ್ರೀಕೃಷ್ಣ, ಸೊ ಅವನ ಬಗ್ಗೆ ಇಂಥ ಆಶ್ಚರ್ಯದ ಮಾತಾಗಿದೆಯೇ ಅಯ್ಯ. ಸಂಕಲ್ಪ ಮಾತ್ರದಿಂದಲೇ ಆ ಶ್ರೀಕೃಷ್ಣ ಭಗವಂತ ಇಡೀ ಸೃಷ್ಟಿಯನ್ನು ಮಾಡುವಂಥದ್ದು, ಈ ಪಾಲನೆ ಮಾಡುವಂಥದ್ದು ಭಗವಂತ ಏನು ಖಾಲಿ ಸಂಕಲ್ಪ ಮಾತ್ರ, ಇಚ್ಛಾ ಮಾತ್ರದಿಂದ ಎಲ್ಲ ಮಾಡಿಕೊಳ್ಳುವಂಥ ಅಂಥ ಶಕ್ತಿ ಇರುವಂಥ ಭಗವಂತ. ಸೊ ಸಂಕಲ್ಪ ಮಾತ್ರದಿಂದಲೇ ಇಡೀ ಜಗತ್ತಿನ ಪರಮ ಕಲ್ಯಾಣವಾಗಬಹುದು ಭಗವಂತನಿಂದ. ಸೊ ವ್ರಜದ ಅನುಪಮ ವಿಭೂತಿಗಳಾದ ಅಂತ ಹೇಳಿದರೆ ಯಾವ ಶಬ್ದಗಳನ್ನು ಉಪಯೋಗಿಸ್ತಾರೆ ನೋಡಿ ಗೋಪಿಕಾ ಸ್ತ್ರೀಯರಿಗೆ, ವ್ರಜಭೂಮಿಯ ಅನುಪಮ ವಿಭೂತಿಗಳಾದ ಅಂತೇಳಿದರೆ ಅವರು ಮನುಷ್ಯರ ಲೆವೆಲ್ಗಿಂತ ಮನುಷ್ಯ ಚಕ್ರವರ್ತಿ, ಆಮೇಲೆ ಮನುಷ್ಯ ಗಂಧರ್ವ, ಆಮೇಲಿಂದ ನಂತರ ಬರುವುದು ಯಾರು ಈ ಗೋಪಿಕಾ ಸ್ತ್ರೀಯರು. ಅಂತಹ ವಿಶೇಷವಾದ ವಿಭೂತಿಗಳಾದ ಈ ಗೋಪಿಕಾ ಸ್ತ್ರೀಯರು ತನ್ನ ಮಳಿಗೆ ಬಂದಿದ್ದಾರೆ ಅಂತ ಶ್ರೀಕೃಷ್ಣನು ನೋಡಿದಾಗ ನಂತರ ಶ್ರೀಕೃಷ್ಣ ಅವರನ್ನು ಹೇಗೆ ಇದು ಮಾಡ್ತಾನೆ ಅಂತೇಳಿದರೆ ಕಳಿಸುವಂಥದ್ದು ಹೇಗೆ ಅವರ ಮಾತುಕತೆಯನ್ನೆಲ್ಲ ಹೇಳ್ತಾರೆ ಇಲ್ಲಿ. ಏನಂತ ಹೇಳಿದರೆ ಭಗವಾನ್ ಶ್ರೀಕೃಷ್ಣನು ಹೇಳಿದನು, ಭಾಗ್ಯಶಾಲಿಯರಾದ ಗೋಪಿಯರೇ, ನಿಮಗೆ ಸ್ವಾಗತ ಬಯಸುತ್ತೇನೆ. ನಿಮಗೆ ಪ್ರಿಯವಾದ ಯಾವ ಕೆಲಸವನ್ನು ಮಾಡಿಕೊಡಲಿ? ವ್ರಜದಲ್ಲಿ ಎಲ್ಲರೂ ಕುಶಲಿಗಳಾಗಿದ್ದಾರಲ್ಲ, ನಿಮ್ಮ ಆಗಮನದ ಕಾರಣವೇನು ಅಂತ ಹೇಳಿರಿ ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ಸುಮ್ಮನೆ ಇದಕ್ಕೆ ಏನಂತ ಹೇಳಿದ್ರೆ ಅವರನ್ನು ನಾವು ಹೇಳ್ತೇವಲ್ಲ ಚುಡಾಯಿಸೋದು ಅಂತ, ಆ ಥರ ಭಗವಂತ. ಸೊ ಸುಂದರಿಯರಾದ ಗೋಪಿಯರೇ, ಇದು ಭಯಾನಕ ರಾತ್ರಿಯಾಗಿದೆ. ಭಯಂಕರವಾದ ಪ್ರಾಣಿಗಳು ಈ ವೃಂದಾವನದ ಅರಣ್ಯದಲ್ಲಿ ಸಂಚರಿಸುತ್ತವೆ. ಹೀಗಿರುವಾಗ ನೀವು ಹೆಂಗಸರಾದ ನೀವು ಇಲ್ಲಿರುವುದು ತರವಲ್ಲ. ನೀವೆಲ್ಲರೂ ಈಗಲೇ ವ್ರಜಕ್ಕೆ ಹಿಂದಿರುಗಿ ಅಂತ ಹೇಳ್ತಾನೆ. ನಿಮ್ಮನ್ನು ಕಾಣದೆ ನಿಮ್ಮ ತಂದೆ ತಾಯಿಯರು, ಸಹೋದರರು, ಪತಿಗಳು, ಪುತ್ರರು ಎಲ್ಲರೂ ನಿಮ್ಮನ್ನು ಹುಡುಕುತ್ತಿರಬಹುದು. ಅವರಿಗೆ ಭಯ ಉಂಟಾಗುವಂತೆ ವರ್ತಿಸಬೇಡಿ. ನೀವು ಇಲ್ಲಿಗೆ ಬಂದು ಚಂದ್ರನ ಬೆಳದಿಂಗಳಿಂದ ಪ್ರಕಾಶಮಾನವಾಗಿ ಕಾಣುತ್ತಿರುವ ವಿಕಸಿತವಾದ ಘಮಘಮಿಸುವ ಪುಷ್ಪಗಳಿಂದ ಕೂಡಿದ ವೃಂದಾವನವನ್ನು ನೋಡಿದಿರಿ. ಯಮುನೆಯ ಮೇಲಿನಿಂದ ಬೀಸಿ ಬರುವ ತಂಗಾಳಿಯಿಂದ ಅಲುಗಾಡುವ ವೃಕ್ಷಗಳ ತಳಿರುಗಳಿಂದ ಈ ವೃಂದಾವನದ ವನಸಿರಿಯನ್ನು ನೋಡಿ ಆನಂದಿಸಿದಿರಿ. ನಿಮ್ಮ ಆಗಮನವೇನು ವ್ಯರ್ಥ ಆಗಲಿಲ್ಲ, ನೀವಿನ್ನು ಹೋಗಬಹುದು ಅಂತ. ನೀವೀಗಲೇ ತಡ ಮಾಡದೆ ವೃಂದಾವನಕ್ಕೆ ಹೊರಡಿರಿ ಅಂತ. ಸತಿ ಧರ್ಮವನ್ನು ಅನುಸರಿಸಿ ನಿಮ್ಮ ಪತಿಗಳ ಸೇವೆ ಶುಶ್ರೂಷೆ ಮಾಡಿರಿ. ಮನೆಯಲ್ಲಿ ಮಕ್ಕಳು ಹಾಲಿಗಾಗಿ ಅಳುತ್ತಿದ್ದಾರೆ, ಕರುಗಳು ಕೂಡ ಅಂಬ ಅಂತ ಕೂಗಿಕೊಳ್ಳುತ್ತಾ ಇವೆ. ಕರುಗಳನ್ನು ಹಾಲುಣಲು ಬಿಟ್ಟು ಹಸುಗಳನ್ನು ಕರೆಯಿರಿ, ಮಕ್ಕಳಿಗೆ ಹಾಲು ಉಣಿಸಿ ಮಲಗಿಸಿರಿ ಅಂತ ಹೇಳ್ಕೊಂಡು ಹೇಳ್ತಾನೆ. ಆಮೇಲಿಂದ ನನ್ನ ಮೇಲಿನ ಪ್ರೇಮದಿಂದ ಆಕರ್ಷಿಸಲ್ಪಟ್ಟವರಾಗಿ ನೀವೇನಾದರೂ ಇಲ್ಲಿಗೆ ಬಂದಿದ್ದರೆ ಅದೂ ಕೂಡ ಸಮಂಜಸವೇ ಆಗಿದೆ. ಏಕೆಂದರೆ ಎಲ್ಲರಿಗೂ ಆತ್ಮಸ್ವರೂಪನಾದ ನನ್ನನ್ನು ಎಲ್ಲ ಪ್ರಾಣಿಗಳು ಸ್ವಾಭಾವಿಕವಾಗಿಯೇ ಪ್ರೀತಿಸುತ್ತವೆ, ನನ್ನನ್ನು ನೋಡಿ ಪ್ರಸನ್ನರಾಗುತ್ತವೆ. ಮಂಗಳಾಂಗಿಯರೇ, ನಿರ್ವಂಚನೆಯಿಂದ ಪತಿ ಸೇವೆ ಮಾಡುವುದು, ಬಂಧುಗಳನ್ನು ಸಮಾಧಾನಿಸುವುದು, ಸಂತಾನದ ಪಾಲನ ಪೋಷಣೆ ಮಾಡುವುದು ಸ್ತ್ರೀಯರ ಪರಮಧರ್ಮವಾಗಿದೆ. ಉತ್ತಮ ಲೋಕವನ್ನು ಪಡೆಯುವ ಅಭಿಲಾಷೆಯುಳ್ಳ ಸಾಧ್ವೆಯೂ ಪಾತಕಿಯಾದವನನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಪತಿಯನ್ನು ಪರಿತ್ಯಾಗ ಮಾಡಬಾರದು. ಅವನು ಬೇಕಾದರೆ ಕೆಟ್ಟ ಸ್ವಭಾವನವನಾಗಿರಲಿ, ನಿರ್ಭಾಗ್ಯನಾಗಿರಲಿ, ಮುದುಕನಾಗಿರಲಿ, ಜಡವಾಗಿರಲಿ, ದರಿದ್ರನಾಗಿರಲಿ, ರೋಗಿಯಾಗಿರಲಿ, ಪತಿಯನ್ನು ಯಾವತ್ತೂ ತ್ಯಜಿಸಬಾರದು. ಕುಲೀನ ಸ್ತ್ರೀಯರಿಗೆ ಜಾರಪುರುಷನ ಸಮಾಗಮವು ಸರ್ವವಿಧದಿಂದಲೂ ನಿಂದನೀಯವಾಗಿದೆ. ಇದರಿಂದ ಅವರ ಪರಲೋಕವು ಕೆಡುತ್ತದೆ, ಸ್ವರ್ಗ ಕೂಡ ಸಿಗುವುದಿಲ್ಲ. ಈ ಲೋಕದಲ್ಲಿಯೂ ಅಪಕೀರ್ತಿ ಉಂಟಾಗುತ್ತದೆ. ಈ ಕೆಟ್ಟ ಕೆಲಸವಂತೂ ಅತ್ಯಂತ ತುಚ್ಛ, ನಿಂದನೀಯ ಆಗಿದೆ. ಇದರಿಂದ ವರ್ತಮಾನದಲ್ಲಿ ಕಷ್ಟಗಳೇ ಇದ್ದು ಎಲ್ಲರಿಗೂ ಭಯಪಡಬೇಕಾಗುತ್ತದೆ. ಕುಲೀನ ಸ್ತ್ರೀಯರಿಗೆ ಇದು ಅತ್ಯಂತ ನೀಚ ಕಾರ್ಯವಾಗಿದೆ, ನರಕಕ್ಕೆ ಕಾರಣವಾಗಿದೆ. ಗೋಪಿಯರೇ ಅಂತ ಹೇಳಿದರೆ ಇದೂ ಒಂದು ಏನು ಸಂದೇಶ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಸ್ತ್ರೀಯರು ಹೇಗಿರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ರೀತಿ ಭಗವಂತ ತನಗೆ ಸಿಕ್ಕಿದ ಸಂದರ್ಭವನ್ನು ಉಪಯೋಗಿಸಿಕೊಂಡು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೋದು. ಗೋಪಿಯರೇ, ನನ್ನ ಲೀಲಾಗುಣಗಳ ಶ್ರವಣದಿಂದ, ಕೀರ್ತನದಿಂದ
ನನ್ನ ದರ್ಶನದಿಂದ, ನನ್ನ ಶ್ರೀ ವಿಗ್ರಹದ ಧ್ಯಾನದಿಂದ ಉಂಟಾಗುವ ಅನನ್ಯ ಪ್ರೇಮ ಬಳಿಯಲ್ಲಿ ಇರುವುದರಿಂದ ದೊರೆಯುವುದಿಲ್ಲ. ಅದಕ್ಕಾಗಿ ಅಂದರೆ ಅದು ಅವತ್ತು ಇವರಿಗೂ ಹಾಗೆ ಹೇಳಿದ್ದು, ಯಾರು ವಿಪ್ರ ಪತ್ನಿಯರಿಗೆ, ನಿಮಗೆ ನನ್ನ ನಿಜವಾದ ಪ್ರೇಮ ಬೇಕಂತ ಹೇಳಿದರೆ ಅದು ನನ್ನ ಅಂಗಸಂಗದಿಂದ ಮಾತ್ರ ದೊರಕ್ತದೆ ಅಂತ ಎಣಿಸಿಕೊಂಡ್ರೆ ಅದೇನಿಲ್ಲ. ನೀವು ಎಲ್ಲಿಯೇ ಇರಿ ಅಲ್ಲಿ ನಿಮಗೆ ಅದು ದೊರೆಯಬಹುದು. ಸೊ ಅದಕ್ಕೆ ಹೇಳ್ತಾರೆ, ಸೊ ಬಳಿಯಲ್ಲಿ ಇರುವುದರಿಂದ ಮಾತ್ರ ದೊರೆಯುತ್ತದೆ ಅಂತ ಎಣಿಸಬೇಡಿ. ಅದಕ್ಕಾಗಿ ನೀವೆಲ್ಲರೂ ಶೀಘ್ರವಾಗಿ ನಿಮ್ಮ ಮನೆಗಳಿಗೆ ಮರಳಿ ಹೋಗಿರಿ ಅಂತ. ಸೊ ಆಮೇಲಿಂದೆಲ್ಲ ಇದು ಸುಮಾರೆಲ್ಲ ಉಂಟು. ಸೊ ಏನೆಲ್ಲ ಆಮೇಲೆ ಗೋಪಿಯರು ಏನು ಹೇಳಿದರು ಅಂತ ಹೇಳ್ಕೊಂಡು, ಸೊ ಈ ರೀತಿಯೆಲ್ಲ ಅಂತೂ ಇದರಲ್ಲಿ ಅಲ್ಲಿಗೆ ಈ ಯಾವುದು ಇವತ್ತಿಗೆ 75ನೇ ಶ್ಲೋಕವನ್ನು ಮುಗಿಸಿದ್ದೇವೆ. ಈಗ 76ನೇ ಶ್ಲೋಕ. ಸಂಪೂರ್ಣ ಚಂದ್ರ ಕರರಾಜಿತ ಸದ್ರಜನ್ಯಾಂ ವೃಂದಾವನೆ ಕುಮುದ ಕುಂದ ಸುಗಂಧವಾತೆ ಶುತ್ವಾ ಮುಕುಂದ ಮುಖ ನಿಸೃತ ಗೀತ ಸಾರಂ ಗೋಪಾಂಗನ ಮುಮುಹು ಅತ್ರ ಸಸಾರ ಯಕ್ಷಃ. ಸಂಪೂರ್ಣ ಚಂದ್ರ ಕರರಾಜಿತ ಸತ್ರಜನ್ಯಾಂ ವೃಂದಾವನೆ ಕುಮುದ ಕುಂದ ಸುಗಂಧವಾತೆ ಶ್ರುತ್ವಾ ಮುಕುಂದ ಮುಖನಿಸೃತ ಗೀತ ಸಾರಂ ಗೋಪಾಂಗನ ಮುಮುಹು ಅತ್ರ ಸಸಾರ ಯಕ್ಷಃ ಅಂತೇಳಿದರೆ, ಕೃಷ್ಣ ಈ ರೀತಿಯೆಲ್ಲ ಹೇಳಿದರೆ ಅವರೆಲ್ಲ ವಾಪಸ್ಸು ಹೊರಟಿದ್ದಾರೆ ಅಂತ ನೆನೆಸಿದರೆ ನೀವು? ಇಲ್ಲ, ಅವರೆಲ್ಲ ಕೇಳಿಸಿಕೊಂಡು ಕೃಷ್ಣ ನಾನು ನಿನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ ಅಂತ ಅವರು ಅಲ್ಲೇ ಸ್ಟ್ರೈಕ್ ಮಾಡಿ ಕೃಷ್ಣನೊಟ್ಟಿಗೆ ಅವರು ಕ್ರೀಡಿಸಿದ್ದಾರೆ. ಅದನ್ನು ಹೇಗೆ ಕ್ರೀಡಿಸಿದ್ದಾರೆ ಅನ್ನುವಂಥದ್ದನ್ನು ಮಧ್ವರು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಏನಂತೇಳಿದರೆ, ಸಂಪೂರ್ಣ ಚಂದ್ರ ಅಂತೇಳಿದರೆ ಹುಣ್ಣಿಮೆಯ ದಿನ ಅಂತೇಳಿದರೆ ಸಂಪೂರ್ಣ ಚಂದ್ರ, ಚಂದ್ರನ ಕೈ, ಕರ ಅಂದರೆ ಕೈ, ಚಂದ್ರನ ಕೈ ಅಂತೇಳಿದರೆ ಚಂದ್ರನ ಕಿರಣ. ಸಂಪೂರ್ಣ ಚಂದ್ರ ಕರ ರಾಜಿತ, ರಾಜಿತ ಅಂತೇಳಿದರೆ ಬೆಳಗುವುದು, ಪ್ರಕಾಶಮಾನವಾಗಿರುವಂಥದ್ದು. ಸೊ ಆ ಶರತ್ಕಾಲದ ಆ ಹುಣ್ಣಿಮೆಯ ರಾತ್ರಿ ಚಂದ್ರ ಬೆಳಗ್ತಾ ಇದ್ದಾನೆ, ಸಂಪೂರ್ಣ ಚಂದ್ರ ಅವನ ಕಿರಣಗಳಿಂದ ಬೆಳಗ್ತಾ ಇದ್ದಾನೆ. ಕರ ರಾಜಿತ ಬೆಳಗುತ್ತಿರುವ ಅಂತಹ ಚಂದ್ರನನ್ನು ಹೊಂದಿರುವಂತಹ ಆ ಸತ್ ರಜನ್ಯಾಮ್, ಸತ್ ರಜನ್ಯಾಮ್ ಅಂತೇಳಿದರೆ ಉತ್ತಮ ರಾತ್ರಿಯಲ್ಲಿ, ಸತ್ ರಜನಿ, ರಜನಿ ಅಂದರೆ ರಾತ್ರಿ, ಸತ್ ರಜನ್ಯಾಮ ಅಂತೇಳಿದರೆ ಅಂತಹ ಉತ್ತಮವಾದ ರಾತ್ರಿಯಲ್ಲಿ ವೃಂದಾವನೆ, ವೃಂದಾವನದಲ್ಲಿ ಈಗಲೂ ಸಹ ವೃಂದಾವನದಲ್ಲಿ ಆ ಜನ ಕೇಳ್ತದೆ ಕೃಷ್ಣನು ಗೋಪಿಕಾಸ್ತ್ರೀಯರ ಜೊತೆಗೆ ಆ ರಾಸಲೀಲೆ ಆಡುವಂಥದ್ದು ಅಂತ. ಸೊ ವೃಂದಾವನೆ ಕುಮುದ ಕುಂದ ಸುಗಂಧವಾತೆ ಅಂತೇಳಿದರೆ, ಕುಮುದ ಅಂತೇಳಿದರೆ ಸೂರ್ಯ ಉದಯಿಸಿದ ಮೇಲೆ ಕಮಲ ಅರಳುತ್ತದೆ, ಚಂದ್ರ ಉದಯಿಸಿದ ಕೂಡಲೇ ನೈದಿಲೆ ಅರಳುತ್ತದೆ, ಕುಮುದ, ಅದಕ್ಕೆ ಕುಮುದ ಅಂತ ಹೆಸರು. ಕುಮುದ, ಆಮೇಲೆ ಕುಂದ ಅಂತೇಳಿದರೆ ಜಾಜಿ ಮಲ್ಲಿಗೆ ಎಲ್ಲ ರಾತ್ರಿ ಅರಳುತ್ತದೆ. ಸೊ ಕುಮುದ ಕುಂದ ಸುಗಂಧವಾತೆ, ವೃಂದಾವನ ಅಂತೇಳಿದರೆ ನಾನಾ ನಮನೆಯ ವೃಕ್ಷಗಳು, 13 ನಮನೆಯ ವೃಕ್ಷಗಳು ಅಂತೇಳಿದ್ದಾರೆ. ಆಮೇಲೆ ಎಲ್ಲ ಹೂಗಳು ಗಿಡಗಳು ಎಲ್ಲವೂ ಕೂಡ, ಅದರಲ್ಲಿ 2 ಮಾತ್ರ ಹೇಳಿದ್ದಾರೆ. ಅಂದರೆ ಬೆಳದಿಂಗಳ ರಾತ್ರಿಯಲ್ಲಿ ಅಂದರೆ ಚಂದ್ರನೊಟ್ಟಿಗೆ ಇರುವಂಥದ್ದು ಯಾವುದು ಅಂದರೆ ಕುಮುದ ಅಂದರೆ ಕೆನ್ನೈದಿಲೆ. ಅದು ಬೆಳಿಗ್ಗೆ ಸೂರ್ಯ ಉದಯ ಆದ ಕೂಡಲೇ ಅದು ಬಾಡಿ ಹೋಗ್ತದೆ, ಸೂರ್ಯ ಉದಯ ಆದ ಕೂಡಲೇ ಕಮಲ ಅರಳುತ್ತದೆ, ಅದು ಸೂರ್ಯ ಅಸ್ತ ಆದ ಕೂಡಲೇ ಕಮಲ ಬಾಡಿ ಹೋಗ್ತದೆ, ಕೆನ್ನೈದಿಲೆ ಅರಳುತ್ತದೆ. ಸೊ ಒಂದಕ್ಕೆ ಕಮಲಕ್ಕೆ ಸೂರ್ಯನ ಒಟ್ಟಿಗೆ ಸಂಬಂಧ, ಈ ಕುಮುದಕ್ಕೆ ಚಂದ್ರನೊಟ್ಟಿಗೆ ಸಂಬಂಧ. ಸೊ ಕುಮುದ ಕುಂದ ಅಂದರೆ ಮಲ್ಲಿಗೆ. ಸೊ ಕೆನ್ನೈದಿಲೆ ಮಲ್ಲಿಗೆಯ ಸುಗಂಧವಾತೆ, ವಾತ ಅಂದರೆ ಗಾಳಿ ಅಂತೇಳಿದರೆ ಆ ಗಾಳಿ ಬೀಸ್ತಾ ಇದೆ ಎಲ್ಲಿ? ವೃಂದಾವನದಲ್ಲಿ. ಮೇಲಿಂದ ಚಂದ್ರ, ಅದು ಪೂರ್ಣ ಚಂದ್ರ, ಅವನ ಕಿರಣಗಳು, ಆಹ್ಲಾದಕರವಾದ ಕಿರಣಗಳು ಬಿದ್ದಿವೆ ಇಡೀ ಪ್ರಸಾರವಾಗಿ ವೃಂದಾವನದಲ್ಲಿ. ಆಮೇಲೆ ಗಾಳಿ ಬೀಸ್ತಾ ಇದೆ, ಆ ಹುಣ್ಣಿಮೆಯ ರಾತ್ರಿಯ ಆ ರಾತ್ರಿ ಬೇರೆ, ಆ ಗಾಳಿ ಎಂಥ ಗಾಳಿ ಅಂತೇಳಿದರೆ ಮಲ್ಲಿಗೆ ಕೆನ್ನೈದಿಲೆಯ ಕಂಪು ಹಿಡ್ಕೊಂಡು, ಸುವಾಸನೆ ಹಿಡ್ಕೊಂಡು ಗಾಳಿ ಬೀಸ್ತಾ ಇದೆ. ಆವಾಗ ಶ್ರುತ್ವಾ ಮುಕುಂದ ಮುಖ ನಿಸೃತ ಗೀತ ಸಾರಂ, ಶ್ರುತ್ವಾ ಅಂದರೆ ಕೇಳಿ, ಏನನ್ನು ಕೇಳಿ?
ಮುಕುಂದ ಮುಖ ನಿಸೃತ ಗೀತ ಸಾರಂ. ಕೃಷ್ಣ, ಮುಕುಂದ ಅಂದರೆ ಕೃಷ್ಣ. ಸೊ ಮುಕುಂದ ಅಂತ ಹೇಳಿದ್ದಾರೆ, ಕೃಷ್ಣ ಅಂತ ಹೇಳುವುದು ಬೇರೆ ಯಾವ ಶಬ್ದವನ್ನು ಹೇಳದೆ ಮುಕುಂದ ಅಂತ ಹೇಳಿದ್ದಾರೆ. ಮುಕುಂದ ಅಂತ ಹೇಳಿದರೆ ಅರ್ಥ ಏನಂತ ಹೇಳಿದರೆ ಮೋಕ್ಷವನ್ನು ಕೊಡುವವ ಮುಕುಂದ ಅಂತ ಹೇಳಿದರೆ ಇಲ್ಲಿ ಮಧ್ವಾಚಾರ್ಯರು ಏನನ್ನು ವರ್ಣನೆ ಮಾಡ್ತಾ ಇದ್ದಾರೆ? ರಾಸಲೀಲೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಯಾರದ್ದು? ಶ್ರೀಕೃಷ್ಣನದ್ದು. ಎಷ್ಟು ಜನರ ಜೊತೆಗೆ? 16,100 ಜನ ಗೋಪಿಕಾಸ್ತ್ರೀಯರ ಜೊತೆಗೆ. ಎಂಥ ಗೋಪಿಕಾಸ್ತ್ರೀಯರು? ಹಿಂದಿನ ಜನ್ಮದಲ್ಲಿ ಅಪ್ಸರಾಸ್ತ್ರೀಯರು. ಅಂಥ ಅಪ್ಸರಾಸ್ತ್ರೀಯರ ಜೊತೆಗೆ ಶ್ರೀಕೃಷ್ಣನ ಈ ರಾಸಲೀಲೆ ಅಂತೇಳಿದರೆ ಇದನ್ನು ಜಾರತ್ವ ಅಂತ ಹೇಳ್ಕೊಂಡು ಎಲ್ಲ ಹೇಳುವಂಥ ಒಂದು ಪ್ರಸಂಗ ಇರುವಾಗ ಆಗ ಶ್ರೀಕೃಷ್ಣನನ್ನು ಮಧ್ವಾಚಾರ್ಯರು ಮುಕುಂದ ಅಂತ ಹೇಳಿದರು. ಅಂತೇಳಿದರೆ ಮೋಕ್ಷದಾಯಕ ಅಂತೇಳಿದರೆ ಮೋಕ್ಷ ಅಂತ ಸುದ್ದಿ ಬರುವುದು ಯಾವಾಗ? ಅಂಥ ಜ್ಞಾನಿಗಳು ಅಂಥ ಕಠಿಣ ತಪಸ್ಸು ಮಾಡ್ತಾ ಎಲ್ಲ ಮನೆ ಮಠ ಬಿಟ್ಟುಕೊಂಡು ಹೋಗಿ ಅಲ್ಲಿ ಅನ್ನ ನೀರು ಬಿಟ್ಟು ತಪಸ್ಸು ಮಾಡುವವರಿಗೆ ಸಿಗುವುದು ಅದು ಮೋಕ್ಷ. ಅಂದರೆ ಭಗವಂತನ ಸಾಕ್ಷಾತ್ಕಾರ ಮತ್ತು ಮೋಕ್ಷ ಅಂತೇಳಿದರೆ ಆ ಮೋಕ್ಷ ಕೊಡುವ ಭಗವಂತನನ್ನು ಈ ರಾಸಲೀಲೆಯಲ್ಲಿ ಅದನ್ನು ವರ್ಣಿಸುವಾಗ ಯಾಕೆ ತಂದರು ಮಧ್ವಾಚಾರ್ಯರು ಅಂತ ಹೇಳಿದರೆ ಇದು ದಿವ್ಯವಾದ ರಾಸಲೀಲೆ. ಇದರಲ್ಲಿ ಯಾವುದೇ ನಮೂನೆಯ ವಾಸನ ಅನ್ನುವಂಥದ್ದು ಇಲ್ಲ ಅಂತೇಳಿದರೆ ದಿವ್ಯವಾದ ರಾಸಲೀಲೆ ಅಂತೇಳಿದರೆ ನಾವು ನಿದ್ದೆ ಮಾಡುವಾಗ ನಾವು ಭಗವಂತನೊಟ್ಟಿಗೆ 1 ಗಂಟೆ ಅಂತೇಳಿದರೆ ನಮಗೆ ಏನಾದರೂ ಗೊತ್ತುಂಟ? ಈ ಪ್ರಪಂಚದಲ್ಲಿ ನಾವು ಏನು ಯಾವುದು ಕಷ್ಟ ಇರಲಿ, ಯಾವುದು ದುಃಖ ಇರಲಿ, ಏನೇ ಇರಲಿ, ನಿದ್ದೆ ಬಂದ ಮೇಲೆ ನಿದ್ದೆ ಎಚ್ಚರ ಆಗೋ ತನಕ ಅದು ಯಾವುದಾದ್ರೂ ದುಃಖವಾಗಲಿ, ಕಷ್ಟವಾಗಲಿ, ಸುಖವಾಗಲಿ ಯಾವುದಾದ್ರೂ ನೆನಪುಂಟ? ಯಾವುದೂ ನೆನಪಿಲ್ಲ. ನಾವು ಯಾವ್ರ ಜೊತೆಗೆ ಇರ್ತೇವೆ? ಭಗವಂತನ ಜೊತೆಗೆ ಇರ್ತೇವೆ. ಹಾಗೆಯೇ ಈ ಗೋಪಿಕಾಸ್ತ್ರೀಯರು ವರ ಪಡ್ಕೊಂಡವರು, ಭಗವಂತನ ಅಂಗಸಂಗ ಬೇಕು ಅಂತ. ಸೊ ಆ ವರ ಪಡ್ಕೊಂಡು ರಾಸಲೀಲೆ ಆಡುವವರು ಅಂದರೆ ಅದು ದಿವ್ಯವಾದ ಆ ಭಗವಂತನ ಅಂಗಸಂಗ ಅವರಿಗೆ ಸಿಕ್ಕಿದೆ ಅಂತೇಳಿದರೆ ಬಹಳ ಉತ್ಕೃಷ್ಟವಾದ ಭಕ್ತಿಯ ಕಾರಣ ಅವರಿಗೆ ಸಿಕ್ಕಿದೆ ಅಂತ ಹೇಳುವ ಕಾರಣ, ಅವರಿಗೆಲ್ಲ ಮೋಕ್ಷವೇ ಸಿಗ್ತದೆ ಅಂತ ಹೇಳುವ ಕಾರಣ ಮುಕುಂದ ಅಂತ ಆ ವರ್ಡನ್ನು ಯೂಸ್ ಮಾಡಿದರು. ಸೊ ಮುಕುಂದ ಮುಖ ನಿಸೃತ ಅಂತ ಮೋಕ್ಷದಾಯಕನಾದ ದಿವ್ಯನಾದ ಆ ಶ್ರೀಕೃಷ್ಣ ಪರಮಾತ್ಮನ ಮುಖದಿಂದ ನಿಸೃತ ಅಂದರೆ ಹೊರಗೆ ಬರುವ. ಸೊ ನಿಸೃತ ಗೀತಾ ಸಾರಂ. ಯಾವ ಗೀತೆ ಇದು? ಇದು ವೇಣು ಗೀತೆ. ಭಗವಂತನ ಕೊಳಲಿನ ಗೀತೆಯನ್ನು ಕೇಳಿದವರಿಗೆ ನಾವೆಲ್ಲ ಈಗ ನಾವು ಭಾಗವತದಲ್ಲಿ ಇದನ್ನು ಓದಿದ್ದೇವೆ. ಅವರು ಏನು ಮಾಡ್ತಾ ಇದ್ದಾರೋ ಅಲ್ಲಿಗೆ ಬಿಟ್ಟರು ಓಡಿದರು. ತಲೆ ಬಾಚಿಕೊಳ್ತಾ ಇದ್ದವಳು ಅರ್ಧ ತಲೆ ಬಾಚಿದ್ದಾಳೆ, ಇನ್ನು ನಾನು ಪೂರ್ತಿ ತಲೆ ಬಾಚಲಿಲ್ಲ, ಅವಳು ಓಡಿದ್ದಾಳೆ. ಇನ್ನು ಏನು ಮಲ್ಲಿಗೆ ಮುಡಿತಾ ಇದ್ದವಳು ಇನ್ನು ಮಲ್ಲಿಗೆ ಅದು ಸೇರ್ಕೊಳ್ಳಿಲ್ಲ, ಅದು ಜಾರಿ ಬಿತ್ತೋ ಗೊತ್ತಿಲ್ಲ, ಓಡಿದ್ದಾಳೆ. ಸೊ ಅದು ಎಲ್ಲ ಹೇಳಿದ್ದಾರೆ ಯಾವ ರೀತಿಯಲ್ಲೆಲ್ಲ ಓಡಿದ್ದಾರೆ ಅಂತ. ಸೊ ಆ ರೀತಿ ಆ ವೇಣುಗೀತೆ, ಆ ಕೊಳಲ ಗೀತೆ ಯಾವಾಗ ಕೇಳಿದರೋ, ಯಾವ ಕೊಳಲ ಗೀತೆ ಅದು? ಮುಕುಂದ ಮುಖ ನಿಸೃತ ಗೀತ. ಮುಕುಂದ ಭಗವಂತನ ಮುಖದಿಂದ ನಿಸೃತ ಹೊರಹೊಮ್ಮಿದ ಆ ವೇಣು ಗೀತ ಅಂದರೆ ವೇಣು ಅಂದರೆ ಕೊಳಲು. ಸೊ ಕೊಳಲ ಗೀತ ಆ ಸಾರಂ ಶ್ರುತ್ವ, ಅದನ್ನು ಕೇಳಿದ ಕೂಡಲೇ ಏನಾಯಿತು ಅವರಿಗೆ? ನಾವು ನಿದ್ದೆ ಬಂದ ಕೂಡಲೇ ನಮಗೆ ಏನೂ ಗೊತ್ತಿಲ್ಲ ಅಂತ ನಾವು ಏನು ಎಣಿಸ್ತೇವೋ ಅವರಿಗೆ ಏನೂ ಗೊತ್ತಿಲ್ಲ ಅಂತೇಳಿದ್ರೆ ಅವ್ರು ಯಾರ ಜೊತೆಗಿದ್ದಾರೆ? ಅವರು ಕೃಷ್ಣನ ಜೊತೆಗೆ ಹೋಗಿ ಸೇರಿಕೊಂಡು ಬಿಟ್ಟಿದ್ದಾರೆ. ಸೊ ಗೀತಾ ಸಾರಂ ಗೋಪಾಂಗನ ಅಂದರೆ ಆ ಎಲ್ಲ ಗೋಪಿಕಾಸ್ತ್ರೀಯರು ಮುಮುಹು ಅಂತ ಹೇಳಿದರು. ಮುಮುಹು ಅಂತ ಹೇಳಿದರೆ ಮೈ ಮರೆತು ಬಿಟ್ಟರು, ಅಂದರೆ ನಿದ್ದೆಗೆ ಹೋದರು ಅಂತ ನಾವು ಹೇಳಿದಾಗೆ ಮೈ ಮರೆತು ಬಿಟ್ಟಿದ್ದಾರೆ. ಆಮೇಲಿಂದ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಅವರು ಶ್ರೀಕೃಷ್ಣನ ಜೊತೆಗೆ ಸೇರಿಬಿಟ್ಟಿದ್ದಾರೆ. ಮುಮುಹು ಅತ್ರ ಸಸಾರ ಯಕ್ಷ ಅಂತ ಹೇಳಿದರೆ ಅತ್ರ ಇಷ್ಟ ಆಗುವಾಗ ಅಲ್ಲಿಗೆ ಒಬ್ಬ ಯಕ್ಷ ಬಂದ ಅಂತ ಹೇಳ್ಕೊಂಡು ಆ ಯಕ್ಷನ ಕಥೆ ಅದು ಮುಂದೆ ಇರ್ತದೆ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಶ್ಲೋಕಕ್ಕೆ ಪೂರ್ಣಚಂದ್ರನ ಕಿರಣಗಳಿಂದ ಕಂಗೊಳಿಸುವ ಶ್ರೇಷ್ಠ ರಾತ್ರಿಗಳಲ್ಲಿ ಪೂರ್ಣಚಂದ್ರ ಕಿರಣಗಳು ಅಂತ ಹೇಳಿದರೆ ಕರ, ಆಮೇಲಿಂದ ಕಂಗೊಳಿಸುವ ಅಂದರೆ ರಾಜಿತ, ರಾಜಿತ ಕಿರಣಗಳಿಂದ ಕಂಗೊಳಿಸುವ ಶ್ರೇಷ್ಠ ರಾತ್ರಿಗಳಲ್ಲಿ, ಶ್ರೇಷ್ಠನಾದ ಭಗವಂತ ಅತ್ಯಂತ ಶ್ರೇಷ್ಠ ಅಂತೇಳಿದರೆ ಭಗವಂತ ಎಷ್ಟು ಶ್ರೇಷ್ಠ ಅಂತ ಅದಕ್ಕೆ ಶಬ್ದವೇ ಇಲ್ಲ. ಅತ್ಯಂತ ಶ್ರೇಷ್ಠನಾದ ಭಗವಂತನೊಟ್ಟಿಗೆ ಅತ್ಯಂತ ಶ್ರೇಷ್ಠನಾಗಿ ವರ ಪಡ್ಕೊಂಡು ಅತ್ಯಂತ ಭಕ್ತಿ ಮಾಡ್ತಾ ಇರುವಂಥ ಗೋಪಿಕಾಸ್ತ್ರೀಯರು ಆ ಶ್ರೇಷ್ಠ ರಾತ್ರಿಗಳಲ್ಲಿ ಕೆನ್ನೈದಿಲೆ ಮಲ್ಲಿಗೆ ಮೊದಲಾದ ಪುಷ್ಪಗಳ ಕುಮುದ ಕುಂದ. ಸೊ ಇಂಥ ಪುಷ್ಪಗಳ
ಸುಗಂಧವಾತೆ, ಸುಗಂಧಭರಿತ ಗಾಳಿಯಿಂದ ಕೂಡಿದ ಆ ಗಾಳಿ, ಏನು ಗಾಳಿ ಬೀಸ್ತಾ ಇದೆ, ಆ ಸುವಾಸನೆ ತುಂಬಿದ ಗಾಳಿ, ಹುಣ್ಣಿಮೆಯ ರಾತ್ರಿ ಅಂತೇಳಿದರೆ ವೃಂದಾವನದಲ್ಲಿ ಮುಕುಂದನಾದ ಮೋಕ್ಷದಾಯಕನಾದ ಆ ಭಗವಂತನ ಮುಖದಿಂದ ಹೊರಹೊಮ್ಮಿದ ನಿಸ್ಸೃತ ಹೊರಹೊಮ್ಮಿದ ಗೀತಸಾರಂ ಆ ಗಾನ ರಸವನ್ನು ಕೇಳಿ ಗೋಪಾಂಗನ ಮುಮುಹುಹು ಗೋಪಾಂಗನೆಯರು ಮೈಮರೆತರು. ಆಗ ಅಲ್ಲಿಗೆ ಒಬ್ಬ ಯಕ್ಷ ಧಾವಿಸಿದ. ಅದು ನೆಕ್ಸ್ಟ್ ಕಥಾನಕ. ಸೊ ಶ್ರೀಕೃಷ್ಣನ ಮುಖದಿಂದ ಹೊರಹೊಮ್ಮಿದ ಗಾನರಸ ಎಂಬ ಮಾತಿನಿಂದ ಕೊಳಲಿನ ಗಾನದಂತೆ ಮುಖದ ಗಾನವೂ ಕೂಡ ವಿವಕ್ಷಿತ ಅಂತ ವಾದಿರಾಜರು ಹೇಳ್ತಾರಂತ ಹೇಳಿದರೆ. ಆನಂತರ ವೃಂದಾವನದ ರಮ್ಯ ಪ್ರದೇಶ, ಬೆಳದಿಂಗಳ ರಾತ್ರಿಕಾಲ, ಸುಗಂಧ ಪುಷ್ಪಗಳ ಮೇಲೆ ಬೀಸಿ ಬಂದ ಸುವಾಸಿತ ಗಾಳಿ, ಎಲ್ಲಕ್ಕಿಂತ ಮಿಗಿಲಾಗಿ ಕೃಷ್ಣನ ಮುಖದಿಂದ ಹೊರಹೊಮ್ಮಿದ ಗಾನ, ಇವುಗಳಿಂದ ಗೋಪಿಕೆಯರು ಮೈಮರೆತರು ಎಂದು ಭಾವ. ಸೊ ಅಲ್ಲಿಗೆ ಈ ಕಥಾನಕ ಅನ್ನುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಸೊ ಶ್ರೀಕೃಷ್ಣ ಅರ್ಪಣ ಮಸ್ತು.